ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿರೋ ನಿಮ್ಮ ಸಮಸ್ಯೆಗಳು ಕ್ರಾನಿಕ್, ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 106ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಬ್ರ್ಯಾಂಡಿಂಗ್ ಸ್ಟ್ರಾಟಜೀಸ್ ಇನ್ ಬಿಸ್ನೆಸ್. ಈ ಬಿಸ್ನೆಸ್ನಲ್ಲಿ ನಾವು ಎಷ್ಟು ಬಿಸ್ನೆಸ್ ಮಾಡಿದರೂ ಅದನ್ನು ನಾವು ಬ್ರ್ಯಾಂಡಿಂಗ್ ಮಾಡದಿದ್ದರೆ ವಾಟ್ ಆರ್ ದಿ ನಮಗೆ ಯಾವ ರೀತಿಯ ಅದರಲ್ಲಿ ಲಾಸ್ ಅಥವಾ ಯಾವ ರೀತಿಯಲ್ಲಿ ನಾವು ಎಡಿಷನಲ್ ಲಾಭ ಪಡೀಲಿಕ್ಕೆ ಆಗೋದಿಲ್ಲ, ಬ್ರ್ಯಾಂಡಿಂಗಿನ ಇಂಪಾರ್ಟೆನ್ಸ್ ಎಷ್ಟು, ಅದರ ಬಗ್ಗೆ ನಾವು ಸಮಗ್ರ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ನೀಡಲಿದ್ದೇವೆ. ಅದರ ಮುಂಚೆ ನಾಳೆ ಮಾರ್ಚ್ 8 ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಎಲ್ಲ ಮಹಿಳಾ ಮಣಿಯರಿಗೆ ನಮ್ಮ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಶುಭಾಶಯವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷದ 2021 ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಯ ಥೀಮ್ ಏನಂದರೆ ವಿಮೆನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಆ್ಯಂಡ್ ಈಕ್ವಲ್ ಫ್ಯೂಚರ್ ಇನ್ ಎ COVID-19 ವರ್ಲ್ಡ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಮತ್ತು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅದರಲ್ಲೂ ಕೂಡ ಬ್ರ್ಯಾಂಡಿಂಗ್ ಉಂಟು. ಯಾವ ರೀತಿ ಬ್ರ್ಯಾಂಡಿಂಗ್, ಕಲರ್ ಯಾವುದು ಅಂತೇಳಿ. ಪರ್ಪಲ್ ಈಸ್ ದ ಕಲರ್. ಯಾಕಿದು ಪರ್ಪಲ್ ಕಲರನ್ನು ಚೂಸ್ ಮಾಡಿದ್ದಾರೆ ಅಂದರೆ, ಪರ್ಪಲ್ ಕಲರ್ ಈಸ್ ಎ ಸಿಂಬಲ್ ಆಫ್ ಲಾಯಲ್ಟಿ ಆ್ಯಂಡ್ ಕಾನ್ಸ್ಟೆನ್ಸಿ ಟು ಪರ್ಪಸ್, ಕಲರ್ ಆಫ್ ಡಿಗ್ನಿಟಿ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಆದ್ದರಿಂದ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನೋದು ಒಂದು ಪರ್ಪಲ್ ಕಲ್ಲರಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಹಿಳಾ ಉದ್ಯಮಿಗಳಿಗೂ, ಮಹಿಳಾ ಗ್ರಾಹಕರಿಗೂ, ಮಹಿಳಾ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಯ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಇಂದಿನ ವಿಷಯ ಬ್ರ್ಯಾಂಡಿಂಗ್ ಸ್ಟ್ರಾಟಜೀಸ್ ಇನ್ ಬಿಸ್ನೆಸ್. ನಮ್ಮೊಂದಿಗಿದ್ದಾರೆ ಈರುವರು ತಜ್ಞರು. ಪ್ರಪ್ರಥಮವಾಗಿ ಅಡ್ವೊಕೇಟ್ ಹರಿಕೃಷ್ಣ ಹೊಳ್ಳ. ಹರಿಕೃಷ್ಣ ಹೊಳ್ಳರ ಬಗ್ಗೆ ನಮ್ಮ ಹೆಚ್ಚಿನ ವೀಕ್ಷಕರಿಗೆ ತಿಳಿದಿದೆ. ಯಾಕಂದರೆ ಅವರು ನಮ್ಮ 2 ಸಂಚಿಕೆಗಳಲ್ಲಿ IPR ಬಗ್ಗೆ ಇರ್ಬೋದು ಮತ್ತು ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ ಇರ್ಬೋದು, 2 ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ನಮಗೆಲ್ಲರಿಗೂ ಅವರ ಒಂದು ಪರಿಣಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಾರೆ. ಹರಿಕೃಷ್ಣ ಹೊಳ್ಳರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಹರಿಕೃಷ್ಣ ಹೊಳ್ಳ ಈಸ್ ಎ ಲೀಡಿಂಗ್ ಅಡ್ವೊಕೇಟ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ ಆ್ಯಂಡ್ IPR consultant. He has been practicing law for the last more than 3 decades. He is specialized in civil law, service matters, industrial law, company law, banking law, trademarks, patents, copyright, designs and labor laws. He regularly appears in High Court, Tribunal, Central Administrative Tribunal, Labour Court, Intellectual Property Tribunal, etc. He is a registered patent authority in India and conducts litigations pertaining to intellectual property laws and having associates all over the world with regard to intellectual property matters. He is a visiting faculty at National Law School, NLSU ಯೂನಿವರ್ಸಿಟಿ ಬ್ಯಾಂಗ್ಳೂರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಸೊ ಇವರು IPRನಲ್ಲಿ ಹಿ ಹ್ಯಾಸ್ ಮೇಡ್ ಎ ಮಾರ್ಕ್. ಸೊ IPRನಲ್ಲಿ ಒಂದು ಬ್ರ್ಯಾಂಡ್ ಯಾವುದು ಕೇಳಿದರೆ ಹೊಳ್ಳ ಅಸೋಸಿಯೇಟ್ಸ್ ಬ್ಯಾಂಗ್ಳೂರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅಡ್ವೊಕೇಟ್ ಹರಿಕೃಷ್ಣ ಹೊಳ್ಳ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವ ತಜ್ಞರಿದ್ದಾರೆ, ಮಾರ್ಕೆಟಿಂಗ್ ತಜ್ಞರು. ಮಾರ್ಕೆಟಿಂಗ್ ತಜ್ಞರು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಹೇಳ್ತೇವೆ ಅಂತೇಳಿ ಅವರು ಕೂಡ ನಮ್ಮ ಒಂದು 3-4 ಸಂಚಿಕೆಯಲ್ಲಿ ಮಾರ್ಕೆಟಿಂಗ್ ವಿಷಯದಲ್ಲಿ ಅವರ ಒಂದು ಅಪಾರ ಅನುಭವವನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ಹಂಚಿದ ಒಂದು ಕೀರ್ತಿ ಸಲ್ತದೆ. ಕ್ಯಾನಿ ಮೆಂಡೋನ್ಸಾ. ಮೆಂಡೋನ್ಸರ ಬಗ್ಗೆ ಹೇಳುವುದೇನಾದರೆ, he is a technical person as well as management qualification. BTech from MIT Manipal ಹಾಗೂ MBA from St. Aloysius. So Kenny Mendonca is an entrepreneur, branding and marketing consultant, business trainer, author, a speaker with qualified mastery in product design and placement, operation and new business innovation, and he is a proud alumni of Manipal University, that is MIT. He is currently
ವರ್ಕಿಂಗ್ ಆಸ್ DGM ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ನಮ್ಮ ಪ್ರಖ್ಯಾತ ಒಂದು ರಿಯಲ್ ಎಸ್ಟೇಟ್ ಉದ್ದಿಮೆ ಅಂತ ಹೇಳ್ಬೋದು, ಅದರ ಒಂದು DGM ಮಾರ್ಕೆಟಿಂಗ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಿ ಹ್ಯಾಸ್ ಆಥರ್ಡ್ ಮೆನಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್ ಆನ್ ಇಂಜಿನಿಯರಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ಸ್. He is also working with Google as AdWords specialist with the expertise in lead generation. By conducting multiple workshops in a short span of last 3 years, he has interacted and trained almost more than 4,000 MBA students, business professionals, entrepreneurs in marketing and branding strategies. He has the fortune of working with Fortune 500 companies like L'Oréal Paris, Sabic, NASCOM, Bosch, Godrej, 3D Systems, to name few in his career. And he is presently pursuing PhD in marketing. Shortly, he will be called Dr. Kenny Mendonca. So, he is also a search engine specialist, SEM specialist. ಹಾಗೂ ಇವರು ನಮ್ಮ ಸತ್ಯ ನಡೆಲ್ಲ, CEO ಆಫ್ ಮೈಕ್ರೋಸಾಫ್ಟ್, ಆ ಒಂದು ಇನ್ಸ್ಟಿಟ್ಯೂಷನ್ ಎಲಿಮಿನಿ ಅವರಾಗಿದ್ದಾರೆ, ಯಾರು ಸತ್ಯ ನಡೆಲ್ಲ, ಆ ಒಂದು ಇನ್ಸ್ಟಿಟ್ಯೂಷನಿಂದ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಕ್ಯಾನಿ ಮೆಂಡೋನ್ಸಾ ಇವರು ಇದೆಲ್ಲಕ್ಕಿಂತ ಹೆಚ್ಚು ಇದು ಎಲಿಜಿಬಲ್ ಬ್ಯಾಚುಲರ್ ಅಂತ ಹೇಳಿ ಕೂಡಲೇ ಬಹಳ ಒಂದು ಸಂತೋಷ ಆಗ್ತದೆ. ಎಲಿಜಿಬಲ್ ಬ್ಯಾಚುಲರ್, ಆದ್ದರಿಂದ ಇವರು ಎಲ್ಲ ವಿಷಯದಲ್ಲಿ ನಮ್ಮ ಮಾರ್ಕೆಟಿಂಗ್ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಸೊ ಕ್ಯಾನಿ ಮೆಂಡೋನ್ಸಾ, ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಂದಿನ ವಿಷಯ ಬ್ರ್ಯಾಂಡಿಂಗ್ ಸ್ಟ್ರಾಟಜೀಸ್ ಇನ್ ಬಿಸ್ನೆಸ್. ಈಗ ಬ್ರ್ಯಾಂಡಿಂಗ್ ಸ್ಟ್ರಾಟಜೀಸ್ ಇನ್ ಬಿಸ್ನೆಸ್ ಅಂದರೆ, ಈಗ ಬ್ರ್ಯಾಂಡಿಂಗ್ ಯಾಕೆ ಬೇಕು, ವಾಟ್ ಈಸ್ ಎ ಬ್ರ್ಯಾಂಡ್, ವಾಟ್ ಆರ್ ದಿ ಅಡ್ವಾಂಟೇಜಸ್ ಇಫ್ ಯು ಬಿಲ್ಡ್ ಎ ಬ್ರ್ಯಾಂಡ್, ಅದರ ಬಗ್ಗೆ ನಾವು ಸಮಗ್ರ ಮಾಹಿತಿ ಮಾಡ್ತಾ ಇದ್ದೇವೆ. ಅದಕ್ಕೆ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ದ್ಯಾಟ್, ಅದರ ಬಗ್ಗೆ ಕೂಡ ನಮ್ಮ ಹರಿಕೃಷ್ಣ ಒಳ್ಳೆ ಅಡ್ವೊಕೇಟ್ ಅವರು ಕೂಡ ಹೇಳಿದ್ದಾರೆ. ಈಗ ಬ್ರ್ಯಾಂಡ್ ಅಂದ್ರೆ ಏನು ಅಂದ್ರೆ, ಬ್ರ್ಯಾಂಡ್ ಈಸ್ ಎ ಟೈಪ್ ಆಫ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಪರ್ಟಿಕ್ಯುಲರ್ ಕಂಪನಿ ಅಂಡರ್ ಎ ಪರ್ಟಿಕ್ಯುಲರ್ ನೇಮ್. ಈಗ ಪ್ರಾಡಕ್ಟ್ ಮಾತ್ರ ಬ್ರ್ಯಾಂಡಿಂಗ್ ಅಲ್ಲ, ಸರ್ವಿಸಸ್ಸಿಗೆ ಕೂಡ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಮುಂದುವರಿಸಿ ಮಾತಾಡುವ. ಇವನ್ CSR ಮಾಡುವಾಗ ಕೂಡ ಬ್ರ್ಯಾಂಡಿಂಗ್ ಮಾಡ್ತಾರೆ. ಈಗ ಪಬ್ಲಿಕ್ ಚಾರಿಟೇಬಲ್ ವರ್ಕ್ ಮಾಡುವಾಗ ಕೂಡ ಬ್ರ್ಯಾಂಡಿಂಗ್ ಮಾಡ್ತಾರೆ. ಅಂದ್ರೆ ಬ್ರ್ಯಾಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಬಂದಿದೆ. ಆ್ಯಂಡ್ ಹೌ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬ್ರ್ಯಾಂಡ್ ಆ್ಯಂಡ್ ಅನ್ಬ್ರ್ಯಾಂಡ್. So branding is a value addition for any product or services. ಸೊ ಅದರಿಂದ ಬ್ರ್ಯಾಂಡಿಂಗ್ ಬಗ್ಗೆ ನಾವು ಎಷ್ಟು ಬಿಸ್ನೆಸ್ ಮಾಡಿದ್ರು, ಬ್ರ್ಯಾಂಡಿಂಗ್ ಅನ್ನು ನಾವು ಮಾಡದಿದ್ರೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡೋಣ. ಈಗ ನಮ್ಮ ಅಡ್ವೊಕೇಟ್ ಹರಿಕೃಷ್ಣ ಹೊಳ್ಳ, ನೀವು ಈ ಕಳೆದ 37 ವರ್ಷಗಳಿಂದ ಈ IPRನಲ್ಲಿ ಪರಿಣಿತಿ ಹೊಂದಿದ್ದೀರಿ. ಈ ಬ್ರ್ಯಾಂಡಿಂಗ್ ಅನ್ನೋದು ಈ ಬಿಸ್ನೆಸ್ನಲ್ಲಿ ಯಾಕೆ ಬೇಕು, ಈ ಬ್ರ್ಯಾಂಡಿಂಗ್ನಿಂದ ಯಾವುದೆಲ್ಲ ಪ್ರಯೋಜನಗಳುಂಟು, ಬ್ರ್ಯಾಂಡಿಂಗ್ ಮಾಡದಿದ್ರೆ ಯಾವುದೆಲ್ಲ ಯಾವ ರೀತಿಯಲ್ಲಿ ಅವರಿಗೆ ತೊಂದರೆ ಆಗ್ತದೆ, ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಹೇಳ್ಬೋದಾ? ಹೇಳ್ತೀನಿ. ಅದು ನಂದು ಸ್ಲೈಡ್ಸ್ ತೋರಿಸು ಸರ್. ಯು ಹ್ಯಾವ್ ಟು ಸ್ಪೀಕ್ ಲೌಡರ್. ಟ್ರೇಡ್ ಮಾರ್ಕ್ ಡೆಫಿನೇಷನ್, ಟ್ರೇಡ್ ಮಾರ್ಕ್ ಆಕ್ಟ್ 1999 ಡೆಫೈನ್ ಮಾಡಿದೆ. ಬ್ರ್ಯಾಂಡ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಎ ಟ್ರೇಡ್ ಮಾರ್ಕ್. Now when we look at the brand, it can be protected in several ways. Number 1 is a trademark. Number 2 is a copyright. Number 3 is a patent. So in all these things we can find the brand name. So brand is a part of a trademark. So without branding nobody can succeed. So if you can show that slides, I can definitely explain by one. So let the first slide be shown. See, these are all the trademarks which are all registered under the Trademark Act of 1999. What of the thing? Trademark Act ಅಲ್ಲಿ ಎರಡು ತರ ಟ್ರೇಡ್ಮಾರ್ಕ್ ಇದೆ. ಒನ್ ಇಸ್ ಯು ರೈಟ್ಲಿ ಸೆಡ್ ಸರ್ವಿಸ್ ಟ್ರೇಡ್ಮಾರ್ಕ್, ಅದರ್ ಒನ್ ಇಸ್ ಎ ಟ್ರೇಡ್ಮಾರ್ಕ್. ಟ್ರೇಡ್ಮಾರ್ಕ್ ಅಂದ್ರೆ ಇಟ್ ಇಸ್ ಓನ್ಲಿ ರೆಫರ್ಸ್ ಟು ದ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. ಸರ್ವಿಸ್ ಮಾರ್ಕ್ ಅಂದ್ರೆ ಓನ್ಲಿ ಒನ್ ಇಫ್ ಯು ರೆಂಡರ್ ಸಮ್ ಸರ್ವಿಸಸ್, then it can be called as a service mark. There is also one more classification of goods, that is called well known trademark. ಏನು well known trademark ಅಂದ್ರೆ, for example Apple, Google, then McDonald's or Tata's, ಇದೆಲ್ಲ ವೆಲ್ ನೋನ್ ಟ್ರೇಡ್ ಮಾರ್ಕ್. ಅಂದ್ರೆ ಇವ್ರಿಗೆ irrespective of the classification of goods, nobody can use the trademark for anything. For example, ಈಗ 7 o'clock ಇದೆ. As we know well, 7 o'clock is only for a blade. But if somebody uses for toothpaste, then action can be taken.
ಈ ತರ ಸೊ ವೆಲ್ ನೋನ್ ಟ್ರೇಡ್ ಮಾರ್ಕ್ ಅಂದ್ರೆ ಯಾರು ಯೂಸ್ ಮಾಡಾಗಿಲ್ಲ. ಈಗ ಬೆಂಗಳೂರಲ್ಲಿ ಒಬ್ರು ಮ್ಯಾಕ್ಡೊನಾಲ್ಡ್ ಆರ್ಚ್ ಲೋಗನ ಯೂಸ್ ಮಾಡಿ ಒಂದು ಅಂಗಡಿ ಓಪನ್ ಮಾಡಿ ಅವಾಗ ಆಕ್ಷನ್ ತಗೊಂಡ್ರು. ಅವಾಗ ಹೇಳಿದಾಗ ಕೋರ್ಟ್ ಸೆಡ್ ಯು ಕಾಂಟ್ ಯೂಸ್ ದ ಟ್ರೇಡ್ ಮಾರ್ಕ್. ಸೊ ವೆಲ್ ನೋನ್ ಟ್ರೇಡ್ ಮಾರ್ಕ್ ಅಂದ್ರೆ ಅದು. ಸೊ ಇದರಲ್ಲಿ ಈ ವಿಧದಲ್ಲಿ ಬ್ರಾಂಡಿಂಗ್ ಇದು ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ವೆಲ್ ನೋನ್ ಟ್ರೇಡ್ ಮಾರ್ಕ್ ನ ಒಂದು ಪಾಪ್ಯುಲರ್ ಟ್ರೇಡ್ ಮಾರ್ಕ್ ನ ಹಾಕ್ಬಿಟ್ಟು ಅವ್ರ ವಸ್ತುಗೆ ಹಾಕ್ಬಿಟ್ಟು ಮಾರಕ್ ಹೋಗ್ತಾರೆ. ಆಗ ಮಾರಕ್ ಹೋದಾಗ ಅವ್ರಿಗೆ ಕಾನೂನು ಪ್ರಕಾರ ಆಕ್ಷನ್ ತಗೋಬಹುದು. ಒಂದು ಸಿವಿಲ್ ಕೇಸ್ ಹಾಕ್ಬೋದು, ಇನ್ನೊಂದು ಕ್ರಿಮಿನಲ್ ಕೇಸ್ ಹಾಕ್ಬೋದು. ಸೊ ಅದರಿಂದ ಬ್ರಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವಿತೌಟ್ ಯು ಹ್ಯಾವ್ ಟು ಗೆಟ್ ಇಟ್ ಪ್ರೊಟೆಕ್ಟೆಡ್. That is by getting it registered in the trademark registry and copyright board. So without registration of a brand, you cannot protect it properly. And so therefore it is better. And the valuation of a brand, nodre, for example, 10 years back, Coca-Cola was the highest brand name. That was the valuation was fixed at the highest. Now today it has been replaced by Apple. Apple has become the number one brand name in the world by virtue of its valuation and all that. So branding protect madre, then valuation also will go up. So that is very important. Then one more thing, I just want to give the small instance of how you should be marketing and branding should go. There was a product called English Leather shaving cream. Avrem madru, they made it brand very popular and all that. They issued huge advertisement in the market and all that. The demand was so much that the product was not available. So as a result of it, the product died. So therefore branding and marketing strategy has to go in hand. Without that they cannot do it. And I have given some advantages of branding. Number one is it becomes very popular. Automatically the consumers will register and buy the products. Number two is that it will give the enhanced values. Then the investment, the consumers will accept the mark. And then number three is that more and more people will buy the shares of that company and all that. So these are some of the advantages. Branding is required. Without branding there is no meaning in going for a marketing the product. ಓಕೆ. ಸೊ ಈಗ ನಾವು ಇದನ್ನು ಮುಂದುವರಿಸೋಣ. ಅದರ ಮುಂಚೆ ನಮ್ಮ ಕ್ಯಾನಿ ಮೆಂಡೋನ್ಸಾ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಈಗ ನೋಡಿ ಬ್ರ್ಯಾಂಡಿಂಗ್ ಎಲ್ಲಿವರೆಗೆ ಇಂಪಾರ್ಟೆಂಟ್ ಅಂದರೆ ನಮಗೆ ಸಿಂಪಲ್ ಸಣ್ಣದಿರುವಾಗಿಂದ ನಾವು ನೋಡಿದೆ. ಗಾಡ್ರೇಜ್ ಅಂದರೆ ಕಪಾಟ್ ಅಂದರೆ ಗಾಡ್ರೇಜ್, ಇನ್ಶೂರೆನ್ಸ್ ಅಂದರೆ LIC. ಅದೇ ರೀತಿ ಮುಂಚೆ ಆ್ಯಪಲ್ ಅಂದರೆ ಒಂದು ಫ್ರೂಟ್ ಅಂತಿತ್ತು, ಈಗ ಆ್ಯಪಲ್ ಅಂದರೆ ಕಂಪ್ಯೂಟರ್ ಆಗಿದೆ. ಸೊ ಅದೇ ರೀತಿ ಈ ಬ್ರ್ಯಾಂಡಿಂಗಿನ ಇಂಪಾರ್ಟೆನ್ಸ್ ಏನು, ಬ್ರ್ಯಾಂಡಿಂಗ್ ಮಾಡಿದ್ರಿಂದ ಯಾವ ರೀತಿ ಪ್ರಯೋಜನ ಆಗ್ತದೆ ನಮ್ಮ ಉದ್ಯಮಿಗಳಿಗೆ, ಅದರ ಬಗ್ಗೆ ಹೇಳ್ಬೋದಾ? See, the branding basically helps you to give a market share in the market. Say for example, right now if you have a lot of products in the market, say for example right now if you are talking, you want to buy a phone, as you said, the first preference that comes is an Apple. The reason being is that is the value that you provide. So when you have an iPhone in your hand, so you basically create a status of symbol. Correct. So when branding basically defines where you create a value, a perspective in people's mind based on the color or the value proposition for a particular product. So if any companies or any entrepreneur who wants to start up a particular company and he builds a brand based on the right value for a customer, it helps him to sell much better compared to any other competitor. And value addition also more. So a value has to be fixed. Say for example right now when people wanted to buy a hotel, they used to basically call people and book it. But when OYO rooms came into picture, correct, why people preferred OYO rooms? Because they had a value proposition of giving morning breakfast as a free. Correct. With no check-in, like late checkout also they basically gives, and the rooms are very hygienic, so you are very aware. So that they means give, if you book any hotel through OYO rooms, you know that you are getting a free cleanliness breakfast and yes, other services are guaranteed anta ಮನಸ್ಸಲ್ಲಿ ಇರ್ತದೆ. So that is basically you create a value. So correct, for any brand it doesn't matter that you have to have a brand which is fancy name or should have a very good logo design or nothing like that. You can have a very basic name and you should give a particular value. So whenever people think about hotels, the first thing that they come is, okay, I need a free breakfast and that I will get it in OYO. When it comes to phone, the first name that comes is
iPhone. When it comes to chartered accountancy or financials or business tonic, the first name that comes is CSS Nair. It is something like that. So a value proposition is very important. So if any brands or any companies builds up a value proposition which is fixed, consistent in all the products, the brand is automatically built, and that allows to put your pricing in a much higher price. So there is no negotiation. ಓಕೆ ಯು ವಿಲ್ ಗೆಟ್ ಬೆಟರ್ ಮಾರ್ಜಿನ್ಸ್. Margins. ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ, ನಮಸ್ಕಾರ, ರಾಮರಾವ್. ರಾಮರಾಯರಿಗೆ ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಮಸ್ಕಾರ ಸರ್. ಇವತ್ತು ತಮ್ಮದು SS ನಾಯಕ್ ದಂಪತಿ ಅವರದ್ದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಸನ್ಮಾನ ಮಾಡಿದ ವಿಜಯವಾಣಿ ಪೇಪರ್ ನೋಡಿದೆ. ನಿಮಗೆ ಅಭಿನಂದನೆಗಳು. ಓ, ಥ್ಯಾಂಕ್ ಯು ಥ್ಯಾಂಕ್ ಯು. ನಾನೇ ನೋಡ್ಲಿಲ್ಲ, ಇನ್ನು ನೋಡ್ಬೇಕು. ಮತ್ತೆ ಮಟ್ಟಿಗುಳ್ಳ ಮತ್ತು ಹೋಟೆಲ್ ಉಡುಪಿ ಕೃಷ್ಣ ಭವನ್ ಇದು ಎರಡನ್ನೂ ನೋಡುವಾಗ ನನಗೆ ಇವರು ನಿಮ್ಮ ಚೀಫ್ ಗೆಸ್ಟ್ ಹರಿಕೃಷ್ಣ ಹೊಳ್ಟರ್ ಅಂತ ನೆನಪಾಗುದು. ಒಂದು 100th ಬಿಸ್ನೆಸ್ ಟಾನಿಕ್ ಎಪಿಸೋಡ್ ಇದ್ರಲ್ಲಿ ಹೇಳಿದೆ, ತಾವು ದಯವಿಟ್ಟು ಯೂಟ್ಯೂಬ್ ನಲ್ಲಿ ನೋಡಬಹುದು. ನನ್ನ ಪ್ರಶ್ನೆ ಇದನ್ನು ನಾನು ಇಂಗ್ಲಿಷ್ ಕೇಳ್ತೇನೆ, ನಾನು ಬರ್ಕೊಂಡು ಓದುತ್ತಾ ಇದ್ದೇನೆ. ಮೈ ಫಾದರ್ ರೋಟ್ 3 books ಡ್ಯೂರಿಂಗ್ 1960s. He is no more. After 60 years, whether anyone can publish the book? If other writers copy many points, can I take action? Next question is, we have seen the Jayalakshmi Silks in Udyavara. Again, there is a Jayalakshmi Silks in Vijay, Mangalore. Next is newspapers like the Vijayavani and Vijay Karnataka. 50% of the heading is the same. Then Vijaya Bank, Corporation Bank, Syndicate Bank, that is merged into some other bank. Can anyone again start the other banks putting the same name, like Vijaya Bank, Corporation Bank, Syndicate Bank? Next question is, see, Ganesh BD is there, Krishna Wine Shop. So these names affect the Hindu sentiment. Whether who will take action? Some private banks are not using the word limited in their advertisement. Is it correct? Whether aggrieved persons can go to consumer court or any other forum for speedy justice apart from high court, apart from courts, which is very much delaying. Then Karnataka Bank emblem is swastik. Whether others can copy, because in Hindu, before making any puja Ganapati, that emblem is made use of. Last question is, how to select good trademark? Namaste sir. ನಮ್ಮ ರಾಮರಾಯರು IPR ಬಗ್ಗೆ ಫುಲ್ ಸ್ಟಡಿ ಮಾಡಿಯೇ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ನಾವು ಅವರನ್ನು ಪ್ರೊಡಕ್ಟಿವ್ ರಾಮರಾಯರು ಅಂತೇಳಿ ಹೆಸರಿಟ್ಟಿದ್ದೇವೆ. ಈಗ ಪ್ರಪ್ರಥಮವಾಗಿ ಅವರು ಕೇಳಿದರು, ಈಗ ಅವರು ತಂದೆಯವರು 3 ಪುಸ್ತಕ ಬರೆದಿದ್ದಾರೆ, ಅವರೀಗ ನೋ ಮೋರ್. ತುಂಬ ಮಕ್ಕಳಿದ್ದಾರೆ, ಈಗ ಯಾರು ಪಬ್ಲಿಷ್ ಮಾಡ್ಬೋದು, ಅದರದ್ದು ಇನ್ಫ್ರಿಂಜ್ಮೆಂಟ್ ಆಗ್ತದೆ, ಅದರ ಬಗ್ಗೆ ಹೇಳ್ಬೋದಾ? ಈಗ similar, the same question what sir asked right now. So there is something called as, see, if someone has written, maybe their parents have, fathers have written the book, correct, that book can be published by their children. So when you publish a book, when you write a book, before publication there is something called as, whenever anything of content, there is something called as ISBN number. That is again related to how when we make a logo or when we make a product, we have for a product we have a patent, and for a logo we have a trademark. Similarly, anything that is related to content, there is a separate called ISBN. So that basically when you apply with the content, they give you a number. So that number, if it's there, so that infringement is done. But since the parents have already written the book and it has not gone to a publication house or it has not gone for the licensing, they can apply, give that book to first to get that ISBN number. Once they receive that ISBN number, they can go with any publication house and publish it. No, that is correct. But who is entitled for that right? No, there is nothing like that. That is like legal hairs. Yeah. All. Yes, everyone. Okay, Yeah. okay, very nice. Now that question is there here. These private banks, they are not using the words limited and just publish it, because limited means is a company. Their liability is limited. Limited, yes. But without that, they are putting some advertisement. It is correct or wrong? No, it is Misrepresenting? No, it is, see, even HDFC also, they are also a limited company, but they do it in HDFC. See, most of that transaction, whenever a financial transaction happens, they can do it in any name. Like they have to do it in a name that have been registered. Marketing name is completely different. Say for example, that's why before investing, buyer beware. Yes, like that, yes. you should be very careful. So right now, even in Reliance also, your Big FM is a part of a Reliance. The branding is done by a Big FM.
big FM radio that we see, but the billing happens through Reliance billing. So it doesn't matter, like you can always, in a one particular company, you can have a particular name, okay? For branding, for the audience, you can have a separate logo or a name that can be given. It need not be interlinked, but that particular branding that you are doing, the logo that you are doing, or the name that you have, that should be registered under the company, whatever it may be, limited or proprietorship or something like that. It should be So connected to brand it. name is different from company's name. Yes. You cannot put entire company's name in the brand. It's up to you. For example, Apple means Apple company's full name will not come. Yes, Godrej exactly. means Godrej Consumer yes, Products yes, Private Level exactly, Limited, exactly. like that. For a it will not branding purpose, you can have a much simplified, Correct. so that is where branding comes into picture. Say for example, my name is Kenny Mendonca. So tomorrow I want to start a company. I can't put Kenny Mendonca or something like that. I have to make something, a different name, a different logo that would appeal people's audience, maybe in terms of color or making the logo much beautiful or something like that, and give it for trademark. So logo can be a completely, the branding part can be completely different from the organization which is running into, the running organization. ಓಕೆ ಓಕೆ ಬಹಳ ಉತ್ತಮ. ಈಗ ಹರಿಕೃಷ್ಣ ಹೊಳ್ಳ ಸರ್, ಹಲೋ, ಹಾಂ, ಓಕೆ. ಈಗ ನಮ್ಮ ಬ್ರ್ಯಾಂಡಿಂಗ್ ಬಗ್ಗೆ ನಾವೀಗ ಮಾತಾಡ್ತಾ ಇದ್ದೇವೆ. ಈಗ ಕೆಲವು ಕಂಪೆನಿ ಸ್ಟಾರ್ಟಪ್ಸ್, ದೇ ಸ್ಟಾರ್ಟ್ ಸಮ್ ಯೂನಿಟ್ಸ್. ವೆನ್ ದೇ ಸ್ಟಾರ್ಟ್ ದ ಯೂನಿಟ್ಸ್, ಅದರದ್ದು ವ್ಯಾಲ್ಯೂ ಅಷ್ಟು ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ಎಸ್ಪೆಷಲಿ ಇನ್ ಟೆಕ್ನಾಲಜಿ ಬೇಸ್ಡ್ ಕಂಪನೀಸ್, because their other assets are not much. Fixed assets are not much, but their assets, their software developed and whatever their assets are not visible. In such cases, how you assess the brand value of that startup? See, there are two assessments that happens. One brand, the first, usually from a marketing perspective, the brand value is determined based on the number of market share that company has. Now, market share, say for example, you have one particular product, maybe you are selling a tea. So you need to understand, like, what is the consumable of the tea all over India or all over globe. So based on that, the market study, so you will have a different competitor. So in one industry, say for example, as a particular tea product, there are 5 competitors. So based on the amount of market share that company has, maybe 50%, 70% or 80%, its brand value is determined. Say for example, now Apple, into luxury phone market, Apple leads more than 50 to 60%. So it's obviously the brand value is increasing for it. So we basically consider to its market value or market penetration. So now ITC or Tata, their market penetration is much deeper into different products. They are into And automobile. they can encash, because of their brand name, they can add new range of products and Yeah, encash exactly. that also. Yes, For yes. example, ITC earlier were in only cigarettes. Now they ITC expanded has it come to out with the hotels. yeah. ITC has come out with the FMCG goods. Yes. ITC has come out with a lot of consumer products. Yes. So the more market penetration you do, either with a single product or multiple products. Say for example, Apple, they are only into one, electronics. They are not into any other sectors. Correct. Whereas your ITC is into all sectors. They are These into Apple stores. they are also retail. They are basically selling electronic goods itself. But if you see Tata, they are into software, they are into food, they are into motor, so many. They are into housing sectors. So they basically diversified their whole business, penetrating into different markets. So the value of a Tata is much higher today. Correct. Yeah. ಈಗ ಹರಿಕೃಷ್ಣ ಹೊಳ್ಳ ಸರ್, ಕೇಳ್ತಾ ಇದ್ಯಾ? ಹಲೋ, ಆರ್ ಯು ಏಬಲ್ ಟು ಹಿಯರ್ ಮೀ ನೌ? ಫುಲ್ ಕೇಳುದಿಲ್ಲ ಸರ್, ಆವಾಗ ಕರೆಕ್ಟ್ ಇತ್ತು. ಹಲೋ, ಈಗ ಕೇಳ್ತಾ ಇದ್ಯಾ? ಕೇಳ್ತದೆ ಸರ್. ಈಗ ಒಂದು ಕ್ವಶನ್, ಗಣೇಶ್ ಬೀಡಿ ಮತ್ತೆ ಕೃಷ್ಣ ವೈನ್ ಶಾಪ್ ಇದೆಲ್ಲ ಹಾಕಿದ್ರೆ ನಮ್ಮ ರಿಲಿಜಿಯಸ್ ಸೆಂಟಿಮೆಂಟಿಗೆ ಅದು ಎಫೆಕ್ಟ್ ಆಗುದಿಲ್ವಾ? ವೆದರ್ ಇಟ್ ಈಸ್ ಅಲೌಡ್ ಅಂತ ನಮ್ಮ ರಾಮರಾಯರು ಕೇಳಿದ್ರು. ಒಂದು ಮೆಡ್ರಾಸ್ ಹೈಕೋರ್ಟ್ ಅಲ್ಲಿ ಒಬ್ರು ಕೇಸ್ ಹಾಕಿದ್ರು, ಈ ತರ ಗಣೇಶನ್ ಪಿಕ್ಚರ್ ಇಟ್ಬಿಟ್ಟು ಇವ್ರು ಬೀಡಿ ಮಾಡ್ತಾ ಇದ್ದಾರೆ, ಅದರಿಂದ ಇದನ್ನ ಸ್ಟಾಪ್ ಮಾಡಬೇಕು, ರಿಲಿಜಿಯಸ್ ಸೆಂಟಿಮೆಂಟ್ ಸಸೆಪ್ಟಬಲ್ ಟು ದಿ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಕೇಸ್ ಹಾಕಿದ್ರು. ಅದು ಯಾವಾಗ ಹಾಕಿದ್ರು ಅಂದ್ರೆ, ಗಣೇಶ್ ಬೀಡಿ ನಿಮ್ಗೆ ಗೊತ್ತಿರೋ ಹಾಗೆ ಮೋರ್ ದನ್ 50 ವರ್ಷದಿಂದ ಇದೆ.
ಸೊ 50 ವರ್ಷದಿಂದ ಜನರು ಗಣೇಶ ಮತ್ತೆ ಬಿಡಿ ಸಪರೇಟ್ ಅಂತ ಅವ್ರಿಗೆ ಚೆನ್ನಾಗಿ ಅರಿವಿದೆ. ಸೊ ಆದ್ರೆ ಕೋರ್ಟ್ ಸೆಡ್ ಇಟ್ ಕೆನಾಟ್ ಬಿ ಸೆಡ್ ಇಟ್ ಇಸ್ ಹರ್ಟಿಂಗ್ ದ ಸೆಂಟಿಮೆಂಟ್ಸ್ ಬಿಕಾಸ್ ಗಣೇಶ ಇಟ್ ಹಸ್ ಬಿನ್ ಎಸ್ಟಾಬ್ಲಿಷ್ ಅ ಬ್ರ್ಯಾಂಡ್ ನೇಮ್. ಈಗ ನಾವು ಸ್ಟಾಪ್ ಮಾಡಿದ್ರೆ ಅವ್ರಿಗೆ ತುಂಬಾ ನುಕ್ಸಾನ್ ಆಗುತ್ತೆ ಅಂದ್ಬಿಟ್ಟು ಕೋರ್ಟ್ ಅವ್ರ ಕೇಸ್ ನ ಡಿಸ್ಮಿಸ್ ಮಾಡ್ತಾರೆ. ಲೈಕ್ ವೈಸ್ ಕೃಷ್ಣ ಆಲ್ಸೋ. Krishna, of course, is associated to milk and milk products and all that. It may be a god, but it can be definitely used as a trademark. Maybe, for example, if they use it for selling liquor and all that, probably it may be stopped. But once it is a brand is established, it cannot be stopped. Merely on the ground, it is hurting the sentiments. That one reason. Okay. Copyright ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಹೇಳ್ತಾ ಇದೀನಿ. Copyright is valid for a period of 60 years. Is valid during his lifetime, and after his lifetime, another 60 years, the government of India is extended. So, our Uttam king they can do it. Supposing if a person before dying, if he makes a will, he can bequeath the copyright to somebody else. Correct. If he doesn't bequeath, all the legal release will get the right. ಅಂದ್ರೆ up to 60 years that is valid. No. After his death, 60 years. Okay. During his lifetime, after his death for 60 years. Yes. In the hands of legal representatives. ಈಗ ರಾಮರಾಯರು ಇನ್ನೊಂದು ಕ್ವಶನ್ ಕೇಳಿದ್ರು. ಜಯಲಕ್ಷ್ಮಿ ಸಿಲ್ಕ್ ಉದ್ಯಾವರ ಉಂಟು ತುಂಬಾ ವರ್ಷದಿಂದ. ಇಲ್ಲಿ ಜಯಲಕ್ಷ್ಮಿ ಸಿಲ್ಕ್ ಮಂಗಳೂರಿನಲ್ಲಿ ಸೇಮ್ ಹೆಸರಲ್ಲಿ ಮಾಡಿದಾರಲ್ಲ, ಅದು ಹೇಗೆ ಅಂತ? ಅದು ಆಕ್ಚುಲಿ ಟ್ರೇಡ್ ಮಾರ್ಕ್ ಅಲ್ಲಿ there is a clause called prior user ಅಂತ. ಯಾಕಂದ್ರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ is not compulsory. So prior user ಅಂದ್ರೆ one who adopts a trademark first has the right. So therefore Jayalakshmi Silk Udyavara definitely they can file a case for passing of action before the Udupi court and ensure that they stop that Mangalore people using the trademark if it is not registered. If it is registered, straight away they can take action. In fact, ಬೆಂಗಳೂರಲ್ಲಿ ವಿಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಇದೆ, ದೀಪಂ ಸಿಲ್ಕ್ ಇಂಟರ್ನ್ಯಾಷನಲ್ ಅಂತ ಇದೆ. ಇವೆಲ್ಲ ಕೇಸ್ಗಳಲ್ಲಿ ನಾವು ಗೆದ್ದಿದ್ದೀವಿ. ಸೊ ಸಮ್ ಅದರ್ ಪರ್ಸನ್ ಇಫ್ ದೇ ಯೂಸ್ ದೀಪಂ ಆರ್ ವಿಜಯಲಕ್ಷ್ಮಿ 100% ಕೋರ್ಟ್ ಇಸ್ ಗ್ರಾಂಟಿಂಗ್ ಇಂಜಂಕ್ಷನ್ ಅಂಡ್ ಯು ಕ್ಯಾನ್ ಮೇಕ್ ದ ಆಕ್ಷನ್ ಲೈಕ್ ದಟ್. ಓಕೆ. ಈಗ ಎಕ್ಸ್ಪರ್ಟ್ ನಮ್ಮ ಪ್ರೀ ಯೂನಿವರ್ಸಿಟಿ ಸೈನ್ಸ್ ಕಾಲೇಜ್ ಉಂಟು ಮಂಗಳೂರಿನಲ್ಲಿ, ಭಾರಿ ಫೇಮಸ್. ಈಗ ಕೆಲವರು ಬೇರೆ ಬೇರೆ ಕಡೆಯಲ್ಲಿ ಎಕ್ಸ್ಪರ್ಟ್ ಅಂತ ಹೆಸರಿಟ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ಕ್ಲಾಸ್ ಎಲ್ಲ ನಡೆಸ್ತಾರಲ್ಲ, ಅವಾಗ ಏನ್ ಮಾಡ್ಬೋದು? But expert is actually a very word which is associated with the education. Expert means that by going to the expert this thing you can become expert in the subject anta idide. But unfortunately I don't know whether ಅವರು ರಿಜಿಸ್ಟರ್ ಮಾಡಿದ್ದಾರೆ ಇಲ್ಲ ಟ್ರೇಡ್ ಮಾರ್ಕ್, ಬಟ್ ರಿಜಿಸ್ಟರ್ ಮಾಡದೇ ಇದ್ರು ಸಹ because you have got a goodwill and reputation for more than 30 years. Expert means it is associated with Naix. Nobody can use that name. So therefore they can take action against everybody who is using the expert. They cannot adopt. Now, but the Supreme Court before adopting a trademark which you are copying somebody's mark, you should give an explanation why you are using it. So if they cannot give they definitely cannot give explanation because they copied from somebody else. Expert is very popular in manufacturing, then they are using it. So ಅದೊಂದು. ಈಗ ಕ್ಯಾನಿ ಮೆಂಡೋನ್ಸ್ ಅವರೇ, ಈಗ ಬ್ರ್ಯಾಂಡಿಂಗ್ ಆಯ್ತು, ವಾಟ್ ಈಸ್ ಕೋ ಬ್ರ್ಯಾಂಡಿಂಗ್? ಸಮ್ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಇನ್ ವಿತ್ ಕೋ ಬ್ರ್ಯಾಂಡಿಂಗ್, ಅದರ ಬಗ್ಗೆ ಒಂದು ಜನರಿಗೆ ಮಾಹಿತಿ ಕೊಡ್ಬೋದಾ? ಕೋ ಬ್ರ್ಯಾಂಡಿಂಗ್ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಈಗ ನಾವು ಮಾರ್ಕೆಟ್ ಪೆನೆಟ್ರೇಷನ್, ಆಸ್ ಐ ಸೆಡ್ ವಿ ವಾಂಟ್ ಟು ಗೋ ಇನ್ ಟು ಮಾರ್ಕೆಟ್ ಪೆನೆಟ್ರೇಷನ್. ಈಗ we focus on the similar audience who are non-competing brands. Say for example McDonald's. ನೀವೀಗ McDonald's ಗೆ ಹೋದ್ರೆ ನಿಮ್ಗೆ ಅಲ್ಲಿ ಖಾಲಿ Coca-Cola ಮಾತ್ರ ಸಿಗುತ್ತೆ. So it's basically a Pepsi, Coca-Cola being a brand sells with the burgers. Okay. If you go to KFC, they sell with the Pepsi, they don't sell Coca-Cola. So you can say for example you have a particular brand with you and you have only stores now. You want to enter into restaurants or you want to go into different sectors. Correct. So you can co-brand, you can actually tie up or partner with another brand who has a similar audience, but the industry is not competing. Say for example now complementing, not competing each other, complementing each other. So if you buy a Rolls Royce, you will get a Rolex watch. So it's something like that. So people who are buying a Rolls Royce, they will get a Rolex. So now if you consider the customer base, Rolex also have a very high end customers, business people. Even Rolex also has a very high end customers. But the two brands,
the car industry, the Rolex is a watch industry as well as your Rolls-Royce is a car industry. So though both companies don't compete with each other, but they have a similar customer audience. So what happens? The reach is higher, the brand value increases. So when they say, okay, Rolls-Royce, we only give it to the Rolls-Royce customer, you know, so the brand value of both Rolls-Royce as well as the Rolex has increased. So because of that complement each other, both the products that value will increase. Will increase. Similarly, any entrepreneurs or even when they start a small products, instead of they directly going and selling a product in the market or through, you know, online platforms, they can actually co-brand with people. Say for example, right now you have some people make handmade soaps, very expensive soaps, you know, or handmade, homemade, healthcare or homemade beauty products and all. So they can identify where are their customers and they can sell their customers with some of the brands. So it is much easier for them to push in the market. So that is basically called as co-branding. Okay. So ಈಗ ಹೊಳ್ಳ ಸರ್, ಹಲೋ, Yes, sir. ಈಗ ಕ್ಲಿಯರ್ ಉಂಟು ನಿಮ್ಗೆ? ಈಗ ಕ್ಲಿಯರ್ ಉಂಟು. ಈಗ ಈ ನಿಮ್ಮ ಉಡುಪಿ ಹೋಟೆಲ್ ಅಂತ ಎಲ್ಲ ಕಡೆಯಲ್ಲಿ ಓಪನ್ ಇಡ್ತಾರೆ. ಉಡುಪಿ ಹೋಟೆಲ್ ಅಂದ್ರೆ ನಾರ್ಮಲಿ ಜನರ ತಲೆಯಲ್ಲಿ ಏನಂದ್ರೆ ಸೌತ್ ಇಂಡಿಯನ್ ಫುಡ್ ಮತ್ತೆ ಆ ಉಡುಪಿದು ಟೇಸ್ಟ್ ಅದಿದು ಅಂತೇಳಿ. ಬಟ್ ಕೆಲವು ಉಡುಪಿ ಹೋಟ್ಲಿಗೆ ಹೋದ್ರೆ ಉಡುಪಿದು ಫುಡ್ ಬಿಟ್ಟು ಬೇರೆ ಎಲ್ಲ ಫುಡ್ ಸಿಗ್ತದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? Actually, Udupi ಅನ್ನೋದು ಬ್ರ್ಯಾಂಡ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಇಟ್ ಇಸ್ ನೇಮ್ ಆಫ್ ಎ ಪ್ಲೇಸ್. ಸೊ ಇಟ್ ಇಸ್ ದೇರ್. ಸಪೋಸಿಂಗ್ ಫೋರ್ಮೋಸ್ಟ್ ಪರ್ಸನ್ ಹೂ ಸ್ಟಾರ್ಟೆಡ್ ಉಡುಪಿ ಹೋಟೆಲ್ ಅವರೇನಾದ್ರೂ ಪ್ರೊಟೆಕ್ಟ್ ಮಾಡಿದ್ರೆ ಮಾಡಬಹುದಿತ್ತು. ಸೊ ಆದ್ರಿಂದ ಮಾಡಿಲ್ಲ, ಅದನ್ನ ಇದಾಗಿಲ್ಲ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದು ಕೇಸ್ ಇದೆ, ಉಡುಪಿ ರುಚಿ ಅಂತ. ಉಡುಪಿ ರುಚಿ ಅಂತ ನಾವು ಬ್ರ್ಯಾಂಡಿಂಗ್ ಮಾಡಿದ್ದಾರೆ, ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಉಡುಪಿಗೆ ಬೇರೆ ಬೇರೆ ಸೇರ್ಸ್ ಮಾಡ್ತಾರೆ. ಅಂತವ್ರನ್ನ ಆಕ್ಷನ್ ತಗೋ. ಬಟ್ Udupi itself cannot be protected as a trademark because it's geographical name. Unless it becomes somebody has accepted the trademark. If somebody has accepted the trademark, it can be. For example, MTR ಅಂದಿದೆ. MTR ಅಂದ್ರೆ ಮಾವಡಿ ಟಿಫನ್ ರೂಮ್ಸ್ ಅಂತ ಬ್ಯಾಂಗ್ಳೂರಲ್ಲಿ ಬಹಳ ಫೇಮಸ್. 1924 ಇಂದ ಇದೆ. ಕರೆಕ್ಟ್. ಇನ್ನೊಬ್ಬ ಏನ್ ಮಾಡಿದ್ರೆ ಬೇರೆಯವರು ಮಂತ್ರಾಲಯ ಟಿಫನ್ ರೂಮ್ಸ್ ಅಂತ ಮಾಡಿ MTR ಅಂತ ಹಾಕಿದ್ದಾರೆ. So ಮಂತ್ರಾಲಯ ಟಿಫನ್ ರೂಮ್ ಇಸ್ ಟೋಟಲಿ ಡಿಫರೆಂಟ್ ಬಟ್ MTR. ಬಟ್ ನಾವು ಇಂಜೆಕ್ಷನ್ ತಗೊಂಡ್ವಿ, ಅವ್ರು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿದ್ರು. ಈ ತರ ಆಗ್ತಾ ಇರ್ತದೆ. ಮತ್ತೆ ಈಗ ಮ್ಯಾಂಗ್ಳೂರ್ ಟಿಫಿನ್ ರೂಮ್ ಮಾಡ್ಲಿಕ್ಕೆ ಆಗುದಿಲ್ವಾ ಸರ್? MTR ಮ್ಯಾಂಗ್ಳೂರ್ ಟಿಫಿನ್ ರೂಮ್ ಮಾಡಬಹುದು. ಮಾಡಿ ಅದೇ ಹೇಳಿದ್ದು, ಅದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗ್ತದೆ. ಆಲ್ರೆಡಿ ಮ್ಯಾಂಗ್ಳೂರ್ ಟಿಫನ್ ರೂಮ್ ಇದ್ರೆ there is no problem. ಬಟ್ in order to mislead the consumers, the short form of MTR ಅಂತ ಯೂಸ್ ಮಾಡಿದ್ರೆ ಕೋರ್ಟ್ ಕ್ಯಾನ್ ಟೇಕ್ ಆಕ್ಷನ್ ಕ್ಯಾನ್ ಬಿ ಟೇಕನ್. ಓಕೆ. ಈಗ ನಮ್ಮ ರಾಮ್ ರಾಯರದು ಇನ್ನೊಂದು ಕ್ವಶನ್ ಉಂಟು. ಏನಂದ್ರೆ ಕರ್ನಾಟಕ ಬ್ಯಾಂಕಿನ ಆಂಬ್ಲಮ್ ಸ್ವಸ್ತಿಕ್. ಅದು ಸ್ವಸ್ತಿಕ್ ಅನ್ನೋದು ಆಂಬ್ಲಮ್ ಅನ್ನು ಬೇರೆ ಯಾರಾದ್ರೂ ಹಾಕ್ಲಿಕ್ಕೆ ಆಗ್ತದ? ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ ಅಂತ ಹೇಳಿ. ಅದನ್ನ ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಹಾಕಿದ್ರೆ they can take action. If they use it for something else, no action can be taken. Because Karnataka Bank has not been declared as a well-known trademark. For example, McDonald's the arch logo is, it is in the shape of M. ಅದನ್ನ ಯಾರಾದ್ರೂ ಯೂಸ್ ಮಾಡಿದ್ರೆ then action can be taken even if they use it for something else. But Karnataka Bank logo ಇದೆಯಲ್ಲ, that swastik symbol, swastik which is a Ganesha ಅಂತಲ್ಲ, that is not protected as a well-known trademark. So ಅದರಿಂದ ಏನು ಮಾಡಲ್ಲ. ಇನ್ಫ್ಯಾಕ್ಟ್ ಅವ್ರು ಟ್ರೇಡ್ ಮಾರ್ಕ್ ಅಂತಾನೆ ಅಪ್ಲೈ ಮಾಡಿಲ್ಲ ಕರ್ನಾಟಕ ಬ್ಯಾಂಕ್ನವರು. ಸೊ ಅವ್ರೇನಾದ್ರು ಟ್ರೇಡ್ ಮಾರ್ಕ್ ಅಂತ ಮಾಡಿದ್ರೆ somebody else use, they can take action. ಓಕೆ ವೆರಿ ನೈಸ್. ಈಗ ಹೊಸದಾಗಿ ಈಗ ಕಂಪನಿ ನಾವು ಪ್ರಾರಂಭ ಮಾಡಿದ್ದೇವೆ, ಅದು ಯಾವ ರೀತಿಯಲ್ಲಿ ಅವರು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ಬೋದು, ಹೌ ಟು ಟೇಕ್ ಇಟ್ ಫಾರ್ವರ್ಡ್, ಅದರ ಬಗ್ಗೆ ಒಂದು ಹೇಳ್ಬೋದು. ಯಾಕಂದರೆ ಹೆಚ್ಚಿನವರೀಗ ನಮಗೆ ಒಳ್ಳ ಅವರು ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾರೆ. ಸರ್, ಮೋರ್ ದೆನ್ 90% ಆಫ್ ದಿ ಪೀಪಲ್ ದೇ ಆರ್ ನಾಟ್ ಡೂಯಿಂಗ್ ಎನಿ ಟ್ರೇಡ್ ಮಾರ್ಕ್, ಕಾಪಿರೈಟ್, ಪೇಟೆಂಟ್ಸ್, ಡಿಸೈನ್ಸ್ ಇದ್ರದ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿರುವುದಿಲ್ಲ ಅಲ್ವಾ? ಈಗ ಪ್ರಯರ್ ಯೂಸ್ ಇಂದ ದೇ ಆರ್ ಹ್ಯಾವಿಂಗ್ ಅಡ್ವಾಂಟೇಜ್. ಈಗ ಹೊಸತಾಗಿ ಒಂದು ಇದು ಮಾಡಿದ್ರೆ ಅಥವಾ ಇನ್ನೀಗ ಯಾರಾದರೂ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಬೇಕಾದ್ರೆ ವಾಟ್ ಆರ್ ಆಲ್ ದಿ ಮೆಜರ್ಸ್ ದೇ ಹ್ಯಾವ್ ಟು ಟೇಕ್, ಹೌ ದೇ ಕ್ಯಾನ್ ಗೋ ಅಬೌಟ್ ಇಟ್, ಅದ್ರ ಬಗ್ಗೆ ಹೇಳ್ಬೋದಾ? See, right now when people start a new company, so first people think like logo may not be that important or color combination. ಈಗ ಒಂದು ಹೆಸರು ಮಾಡಿಬಿಡುವ ಮತ್ತೆ ನೋಡುವ ಚೇಂಜ್ ಮಾಡುವ ಅಂತ. ಅದೇ when the business grows, it is very difficult to change, as sir said, because someone else would have applied and people would be familiar with your brand. Suddenly when you change the logo, it is very difficult people to again get a catch of it. Correct. So when people start a new company, first a logo has to be designed, whatever logo
and that particular logo we need to identify. See, now when we apply for a trademark, there are around 45 different classes. Those 45 different classes are classified into goods, like the products and services. So we need to identify which company or which type of services we are selling and apply trademark in all those classes available. So say I will give you a simple example of Vasudev Adigas. ಹೌದು. Adigas had a similar issue where when they applied for a trademark, there was already a company, sweet shop called as Adigas Sweets, which was selling. Both had applied for trademark, but they were in a different classes. One was in class 31 and one was in somewhere around class 40. So each classes are divided into different category of businesses. So, but the case was Adigas won, Vasudev Adiga won that trademark only because they had started 10 years earlier than the. What I will intervene in that. Ah. Actually, I just connected with Lani. Ah. Vasudev Adiga 1993 in India. You read what Adiga Sweets and they started. Yeah. Products. Even though the Adidas is a restaurant, people are a sweet shop. Still, they cognate goods and court injection. Adidas, even though it is a surname from South Kerala, it is acquired a secondary meaning. So people identify restaurants with Adidas. For example, you take the case of Amazon. You check in Amazon e-commerce company. But they don't know it is a river in Brazil. So it acquired a secondary meaning. Once it acquires a secondary meaning, nobody can use the same name for the similar activity. Here the court said Adidas Sweets, and even because it was also selling the sweets in the shop and due to the consumers and all. So they are also carrying on the activities of restaurant. In fact, recent Supreme Court Nandini ಬಗ್ಗೆ ಒಂದು ಕೇಸ್ ಇತ್ತು, ನಿಮಗೆ ಗೊತ್ತಿರಬಹುದು. Nandini actually it has been adopted by the KMF. ಹೌದು. And then Nandini has also been used by one of the Andhra restaurant in Bangalore. Simultaneously they started. So when Nandini was Andhra restaurant came opposition ಆಗ್ತದೆ. ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ ನೀವು ಮಾಡೋದು ಬರೀ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ವೇರ್ ದೇ ಆರ್ ಸೆಲ್ಲಿಂಗ್ ಎ ರೆಸ್ಟೋರೆಂಟ್, ಇಟ್ ಇಸ್ ಟೋಟಲಿ ಡಿಫರೆಂಟ್ ಆಕ್ಟಿವಿಟಿ. ನಂಬರ್ 2 is that Nandini is the name of a girl, the name of a goddess, not a humanity word. ನೇಮ್ ಆಫ್ ಇದು ನಿಮ್ಮ ನಂದಿನಿ ಅಂದ್ರೆ ಒಂದು ಕೌ. Number 3, the both of you are carrying on in Bangalore, whereas you started in 83, they started in 89. So therefore, acquisitions will apply. Why did not take action initially? So all these factors ultimately favored in favor of Nandini restaurant, and therefore the trademark was opposition was dismissed by the Supreme Court. So this is how the law emerges. So one is obviously, as sir said, trademark is really important at the initial stages. So and identify which services. Second is domain. So whenever you start a business, a website is required. So website, when you are making, there are something called as, say for example, adiga.com. Imagine or namakudla.com. Now if you have a vision for your company, so sometimes it is not available, so we need to identify what domain it should be available in .com, .in, .net, whatever, because usually what happens when people buy, say for example you there is no availability, so you have only bought .com, but some other competitor after 5 years he has bought .in with a similar name. You do not have a domain. See, in trademark obviously we can go apply for a quote and win the case, but when it comes to website, like buying a domain, .com or .in, you cannot actually go, and if someone has bought a same name, just has changed .in, say for example namakudla.com, which I have, someone in Bangalore or someone, he has taken namakudla.in. Now it is a conflict, but we cannot go to the court, we have to pay him. You can go. Okay. I would like to intervene. Domain name is also a part of definition of trademark. A lot of court judgments have come. In fact, in the Sukhsagar.com anta Sukhsagar hotel ide. Somebody applied for Sukhsagar.com in Australia and got it registered. Then these Sukhsagar people, they wanted the .com. Then we filed a proceedings before WIPO challenging the allotment of the .com to them. So he was not able to justify. So if somebody has adopted in a bad faith, or if they don't have any business and simply they are all called cyber squatters.
ಇವ್ರು ಏನ್ ಮಾಡ್ತಾರೆ ಅಂದ್ರೆ ರಿಜಿಸ್ಟರ್ ಮಾಡ್ಬಿಟ್ಟು they will keep on telling, oh, Asking. we have got this name, we want to buy this name ಅಂತ for a price and all that. But- So the cyber squatters have no role. They cannot protect the trademark and they don't have any role to this thing. So people were genuinely using. In fact, Tata, you may be knowing, that's a very well-known trademark. But somebody applied for tatasons.com. So then the Tatas came to know, and then immediately they got it rectified, and they can also file a suit. So even if somebody uses a identical domain name, action can be taken both in civil court as well as before the WIPO by cancellation of the domain name. ಈಗ ಟಾಟಾ ಆಯ್ತು, ಬಾಟಾ Bata is a different name, la. Bata, of course. No, for there is also bigger one case organization, for Bata. it works. When for a smaller Somebody organization, used for Bata for lungis. Then court said that Bata is a well-known trademark, therefore you cannot use the same trademark ಅಂತ injunction. ಈಗ ಬಾಟಾ ಹೆಸರಲ್ಲಿ ಯಾವ ಪ್ರಾಡಕ್ಟ್ ನಾನು ಮಾಡುವಾಗಿಲ್ಲ ಹಾಗಾದ್ರೆ. Yes, you cannot do it. for a bigger organization, going to a court, actually they have money, cash flows. Correct. For a smaller organization, in the initial, when you buy a domain, hardly it would cost 500 to 400 rupees per year. So when I am starting a new business, it's always better to take all the domains available. So hardly per a year, it would hardly cost you 3 to 4,000 rupees. Correct. That's the easiest, rather than going to court, because see, something like this always comes when you want to scale up. Correct. And you get a conflict, obviously you have to go to the court. Correct. But when someone wants to start a company, it's always easier to buy all these domains like .in, .net, .com, everything which is relevant to their business. Correct. So that they need not spend extra amount after 5 years. Correct. Because here, when yearly your total expenses is coming to 4,000, why you want to spend lot of time? Correct. Because enterprises or startups should not focus more on legal matters or other things. They have to focus on building their business up. Correct. For a bigger, see, as you grow up, there will be a lot of problems. Say, for example, when you launch a particular product, people will launch a particular product in a similar name. That time, obviously, you can go to the court because you have your money with you, you have your cash, you have your market. Initially it is very difficult. Very difficult. So initially, when someone starts a business, I would basically suggest them to take up all measures. Like if you have one particular domain name, take alternative domain names in that particular name. Very nice. Hardly it would cost you 2 to 3,000 per year, but it is always benefit. You will not have so much problems later on. Something like that. Similar with the trademark. Like your now mail ID. Mail IDs, yes. So you can take all this .in, .com. It doesn't matter, you use it. You can always own it and keep. It is like an asset for you. Very nice suggestion. Excellent suggestion. ಸರ್, ಈಗ ನಾವು ಹರಿಕೃಷ್ಣ ಒಳ್ಳವರೇ, ಈಗ ಅವರು ಹೇಳಿದ್ರು ಡೊಮೈನ್ ನೇಮ್ ತೆಗೆದಿಟ್ರೆ ಕಾಸ್ಟ್ ವಿಲ್ ಬಿ ವೆರಿ ಲೆಸ್. ಇನ್ಸ್ಟೆಡ್ ಆಫ್ ರಿಜಿಸ್ಟರಿಂಗ್ ಫಾರ್ ಟ್ರೇಡ್ ಮಾರ್ಕ್, ಕಾಪಿ ರೈಟ್ಸ್, ಪೇಟೆಂಟ್ಸ್, ಇದ್ರ ಬಳಿ ಡೊಮೈನ್ ನೇಮ್ ತೆಗೆದಿಟ್ರೆ ಆಗುದಿಲ್ವಾ? Domain name is completely related to website. Okay. Your trademark logo is different. But all these trademark related and domain, if when we start a company, if we have a vision that my company has to grow in these matters in the next 5 years. Correct. So all these things like registering as a trademark, buying your domain, if these are done at the initial stage of the startup, you are actually free from most of the headaches. ಓಕೆ ಓಕೆ And you will save a lot of amount of cash in the upcoming few years. ಓಕೆ ಓಕೆ. Yeah. ಸರ್, ಈಗ ನಿಮ್ದೀಗ ತುಂಬ ಈಗ ಡಿಸ್ಪ್ಯೂಟ್ ಬಗ್ಗೆ, ಬಿಕಾಸ್ ಯು ಹ್ಯಾಂಡಲ್ ಲಾಟ್ ಆಫ್ ಕೇಸಸ್, ಥೌಸಂಡ್ಸ್ ಆಫ್ ಕೇಸಸ್ ಇನ್ IPR. ಸೊ ಈಗ ಇನಿಷಿಯಲಿ ಒಬ್ಬರು ಸ್ಟಾರ್ಟಪ್ನವರು ಸ್ಟಾರ್ಟ್ ಮಾಡಿದರೆ ಒಂದು ಯೂನಿಟ್ ಅಥವಾ ಏನಾದರೂ ಒಂದು ಪ್ರಾಡಕ್ಟ್, ವಾಟ್ ದೇ ಹ್ಯಾವ್ ಟು ಡೂ? ನಾರ್ಮಲಿ ಸ್ಟಾರ್ಟಪ್ಪಿಗೆ 75% ಡಿಸ್ಕೌಂಟ್ ಕೂಡ ಉಂಟು, ಸ್ಟಾರ್ಟಪ್ ರೆಕಾಗ್ನಿಷನ್ ಇದ್ದವರಿಗೆ, ಪೇಟೆಂಟ್ಸ್, ನಿಮ್ಮ ಟ್ರೇಡ್ ಮಾರ್ಕ್ ಎಲ್ಲ ರಿಜಿಸ್ಟರ್ ಮಾಡಿ. ಅದರ ಬಗ್ಗೆ ಏನು ಹೇಳ್ತೀರಿ ನೀವು? ಈಗ ಒಬ್ಬರು ಸ್ಟಾರ್ಟ್ಅಪ್ ಮಾಡ್ಬೇಕಾದ್ರೆ ಫಸ್ಟ್ ಯು ಶುಡ್ ನೋ ಅಬೌಟ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ. ವಾಟ್ ಇಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ? ಸೊ ಬೇಸಿಕಲಿ ಸ್ಟಾರ್ಟ್ಅಪ್ ಶುಡ್ ನೋ ಅಬೌಟ್ ದ ಪೇಟೆಂಟ್ಸ್, ಕಾಪಿರೈಟ್ ಅಂಡ್ ಟ್ರೇಡ್ ಮಾರ್ಕ್. These three most important designs. So 4 acts he should know. So what he has to do is first he has to secure his trademark. Whatever the name he adopt, first he has to apply for registration so that there will be registry record that you are the prior user of the trademark. Okay. Supposing if you have invented a product, then you have to get the product patent registered. As you rightly said, the Government of India is giving a lot of concession to the startup companies and all that. So they have to immediately file a patent application. Patent application online file ಮಾಡಿದ next moment you will get the number ಬಂದ್ಬಿಡುತ್ತೆ. Of course it will take about 18 months to get
patent to get registered and all that. So your invention is protected, your trademark is protected. Then also your design. Suppose if you have invented a product, you can also get it registered in the Designs Act. So these three things can be done. Then you can also adopt a logo which can be protected the copyright. For example, you are running a business only on the software, your software where this thing that can be protected in the Copyright Act. Suppose you have developed an app. That app can be developed into the Copyright Act. In India, app cannot be registered as a patent. Only in USA it can be done, but in India it cannot be done. So all these protections has to be taken. If you take these protections, then if somebody copies your trademark, copyright or design, then you can take legal action. Without going for registration, it is a waste of doing business. So better you secure your IPR first and then start the business. Excellent explanation, sir. Your experience itself speaks that you are authority in the subject. Sir, ಈಗ ಒಳ್ಳ ಸರ್ ನಮ್ಮ ಕರ್ನಾಟಕ ಬ್ಯಾಂಕ್ ಜನರಲ್ ಮ್ಯಾನೇಜರ್ ರಾಜ್ಕುಮಾರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅವರು ಕೂಡ ಲಾಸ್ಟ್ ಸಂಚಿಕೆಯಲ್ಲಿ ಉತ್ತಮ ಪ್ರಶ್ನೆಯನ್ನೇ ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಆಫ್ಟರ್ ಬ್ರ್ಯಾಂಡ್ ಕ್ರಿಯೇಷನ್ ಸ್ಟಾರ್ಟ್ಅಪ್ಸ್ ಆರ್ ಬಿಸ್ನೆಸ್ ಹೌಸಸ್ ಕ್ಯಾನ್ ವ್ಯಾಲ್ಯೂ ದೇಯರ್ ಬ್ರ್ಯಾಂಡ್ ಆ್ಯಂಡ್ ಸೆಲ್ ದೆಮ್ ಫಾರ್ ಗುಡ್ ಪ್ರೈಸ್, ಬಟ್ post sale entangled in legal issues with non-compete agreements. Whether our entrepreneurs fails to understand the fine prints in the agreements or lack of required expertise. ಯಾಕಂದರೆ ಕ್ಲಾಸಿಕ್ ಎಕ್ಸಾಂಪಲ್ಸ್ ಉಂಟು ನಮ್ಮಲ್ಲಿ, ವಾಸುದೇವ್ ಅಡಿಗಾಸ್ ಇರ್ಬೋದು, ಮೈಯಾಸ್ ಇರ್ಬೋದು. ಸೊ ನಾನ್ ಕಾಂಪಿಟಿಂಗ್ ಅಗ್ರಿಮೆಂಟನ್ನು ವೆದರ್ ದೇ ಹ್ಯಾವ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ, ದೇ ಹ್ಯಾವ್ ನಾಟ್ ಗಾನ್ ಥ್ರೂ ಆ್ಯಂಡ್ ಸೈನ್ಡ್. ಇದರ ಬಗ್ಗೆ ಒಂದು ಹೇಳ್ಬೋದಾ? See, when you start a startup, you create a brand, then it becomes popular. Then you are looking for a customer to sell it. Correct. Then you sell that brand to somebody else. Correct. But once the brand is legally protected, nobody can challenge that. So when you develop a business, ಅವಾಗ ನಿಮ್ಮ ಬ್ರ್ಯಾಂಡ್ ಅನ್ನು ರಿಜಿಸ್ಟರ್ ಮಾಡ್ಕೋಬೇಕು. ದೆನ್ ಇಟ್ ಈಸ್ ರಿಜಿಸ್ಟರ್ಡ್ ಬ್ರ್ಯಾಂಡ್ ಆದ್ರೆ ದೆನ್ ನೋ ಕ್ಯಾನ್ ಡೂ ಇಟ್. ನಾವು ನಾನ್ ಕಾಂಪಿಟೇಟಿವ್ ಅಗ್ರಿಮೆಂಟ್ ಏನ್ ಬರ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಸಂಬಡಿ ಎಲ್ಸ್ ಯು ಮಟ್ ಹ್ಯಾವ್ ಗಿವನ್ ಅಂಡರ್ಟೇಕಿಂಗ್ ಟು ಎ ಕಂಪನಿ ದಟ್ ಯು ವಿಲ್ ನಾಟ್ ಎಂಗೇಜ್ ಇನ್ ಸಚ್ ಆಕ್ಟಿವಿಟೀಸ್ ಫಾರ್ ಅದರ್ 3 years or something like that. But actually that kind of agreement is actually null and void. It cannot be enforced in court of law. Non-competitive agreement. Whatever only the trade secrets ಇದೆಯಲ್ಲ ಅದನ್ನ ಮಾತ್ರ ಇಂಪಾರ್ಟ್ ಮಾಡೋದಿಲ್ಲ. So the trade secrets also it is not so that actually in the all agreements it will be there, the trade secret cannot be imparted. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು, ಅದೇ ಅಟೆಂಡ್ ಆಗುವ. ಹಲೋ ಹಲೋ, ಹೂ ಸ್ಪೀಕಿಂಗ್? ಸರ್ ನಮಸ್ಕಾರ, ಯೋಗೀಶ್ ಪೈ ಅಂತ ಮಂಗಳೂರಿಂದ. ನಮಸ್ಕಾರ ಯೋಗೀಶ್ ಪೈ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಹಾ ಸರ್, ನನ್ನ ಪ್ರಶ್ನೆ ಏನಂದ್ರೆ ಸರ್, ಇವಾಗ ಈ ಕೊರೋನಾ ನಂತರ ಈ ರಿಯಲ್ ಎಸ್ಟೇಟ್ ಸೆಕ್ಟರ್ ಆಗ್ಲಿ, ಸರ್ವಿಸ್ ಅದರ ರಿಲೇಟೆಡ್ ಆದ ಸರ್ವಿಸ್ ಸೆಕ್ಟರ್ ಆಗಿ ತುಂಬಾ ವೀಕ್ ಆಗಿ ನಡೀತಾ ಇದೆ. ಅಂದ್ರೆ ಎಲ್ಲರ ಬಾಯಲ್ಲೂ ಮಾರ್ಕೆಟ್ ಇಲ್ಲ, ಇದಿಲ್ಲ, ಜನ ಹಣವನ್ನ ರೊಟೇಟ್ ಆಗ್ತಾ ಇಲ್ಲ, ಯಾರು ಸ್ಪೆಂಡ್ ಮಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ, ಹಾಗೆ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಈಗಿನ ಸನ್ನಿವೇಶದಲ್ಲಿ ಈ ರಿಯಲ್ ಎಸ್ಟೇಟ್ ನಲ್ಲಿ ಈ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ಹೇಗೆ? ಅಂದ್ರೆ ಯಾವ ರೀತಿ? ಈಗ ಒಂದು ಬ್ರ್ಯಾಂಡ್ ಅಲ್ಲಿ ಹೋಗುವಾದ್ರೆ ಇವರಲ್ಲಿ ಒಳ್ಳೆ ರೀತಿಯ ಐಟಮ್ ನಮ್ಗೆ ಏನು ಫ್ಲಾಟ್ಸ್ ಆಗ್ಲಿ, ಲೇಔಟ್ಸ್ ಗಳೆಲ್ಲಾಗಿ ಇವರಲ್ಲಿ ಸಿಗ್ತದೆ ಅಂತ ಹೇಳಿ ಒಂದು ಆ ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳೋದು ನಮ್ಮ ಒಂದು ಪ್ರಶ್ನೆ. ಅದೇ ರೀತಿ ಸೆಕೆಂಡ್, ಅದಕ್ಕೆ ರಿಲೇಟೆಡ್ ಸರ್ವಿಸಸ್ ಅಂತ ಹೇಳಿದ್ರೆ ಕನ್ಸಲ್ಟೆನ್ಸಿ ಸರ್ವಿಸ್ ಆಗ್ಲಿ, ಕನ್ಸ್ಟ್ರಕ್ಷನ್ ಸರ್ವಿಸ್ ಆಗ್ಲಿ, ಅದನ್ನೆಲ್ಲ ಮಾಡೋದು. ಅದರಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು ಈ ಸಣ್ಣ ಸೆಕ್ಟರ್ ಗಳಲ್ಲಿ, ಟೈರ್ 2 cities ಗಳಲ್ಲೆಲ್ಲ. ಈಗ ದೊಡ್ಡದ್ರಲ್ಲೆಲ್ಲ ಆಡ್ ಕೊಡ್ತಾರೆ ಟಿವಿಯಲ್ಲಿ, ಅದ್ರ ಇದ್ರೆಲ್ಲ ಮಾಡ್ಬೋದು. ಈ ಸಣ್ಣ ಸಣ್ಣ ಏರಿಯಾಗಳಲ್ಲೆಲ್ಲ, ಸಣ್ಣ ಟೈರ್ 2 cities ಗಳಲ್ಲೆಲ್ಲ ಸರ್ವಿಸ್ ಓರಿಯೆಂಟೆಡ್ ಸೆಕ್ಷನ್ ಅಲ್ಲಿ ಹೇಗೆ ನಾವು ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಒಂದೊಂದು ಪ್ರಶ್ನೆ. ಬಹಳ ಉತ್ತಮ ಪ್ರಶ್ನೆ. ಈಗ ರಿಯಲ್ ಎಸ್ಟೇಟ್ ಅಲ್ಲಿ ಹೇಗೆ ಬ್ರ್ಯಾಂಡ್ ಬಿಲ್ಡ್ ಮಾಡಬಹುದಂತ ನಮ್ಮ ರಿಯಲ್ ಎಸ್ಟೇಟ್ ಅವರು ಈಸ್ ಎ DGM ಇನ್ ಲ್ಯಾಂಡ್ ಟ್ರೇಡ್ಸ್ ರಿಯಲ್ ಎಸ್ಟೇಟ್ ನಲ್ಲಿ ನಮ್ಮ ಕ್ಯಾನಿ ಮೆಂಡೋನ್ಸ್ ಇದ್ದಾರೆ. How to create a brand building in real estate sector? See, in a real estate sector, brand building is all your customers. So during COVID, so whenever happens, say for example we sell our flats or we sell our plots, take reviews of the customer through video. So today, in today's digital world, video has more engagement rate than your normal
images, still images. Okay. So whenever you have a customers, take as much as possible customer reviews and upload, make your normal page and try to upload and share with your existing customers. You have Google reviews, try to share as much as customers reviews. Second, and try to create some activities like maybe CSR activities which may hardly cost 30 to 40,000 to 50,000 max, because for a real estate 30 to 40,000 I don't think so would be a bigger amount. Correct. Like every month if you do a smaller activity, smaller CSR activity or small events where people have to understand you that you are not only into business oriented, you are more into, you know, people management, like create a small event for the employees, create a small event for the society, create a small event for the customers. So that word of mouth will obviously spread. ವಿದ್ಯಾರ್ಥಿಗಳಲ್ಲಿ ಯಾವುದಾದ್ರೂ ಒಂದು ಕಾಂಪಿಟಿಷನ್ ಇಡಬಹುದು. Competition. So doing such things basically increases your brand value. Every time if you are only for pitches, marketing like sales, offers, people would not go and buy. Correct. To reach people, you have to create a content or create a value, something like, you know, where people can talk about, there was a event happened, these guys sponsored it, all these things happened. So that word of ಅಂದ್ರೆ mouth. ನೀವು ಹೇಳುದೇನಂದ್ರೆ ಒನ್ ಸ್ಯಾಟಿಸ್ಫೈಡ್ ಕಸ್ಟಮರ್ ಈಸ್ ಈಕ್ವಲ್ ಟು ಮೆನಿ ಮೋರ್ ಕಸ್ಟಮರ್ಸ್. Yes, exactly. And one complaint is equal to 100 complaint, complaint. because out of 100 people 99 people will not complain. So exactly. that also you have to take seriously. Yes. So the right feedback from the customer and the good feedback, whatever the positive and negative feedback, you have to cover it in a video and share with people so that people have that trust. So branding is nothing but a trust. The trust has to be created from the customer. So in real estate, I would suggest that word of mouth. So I would suggest that try to record as much as customers. It may be anything. It may be your real estate. It may be your normal, event management or any businesses. Try to record as much as customer testimonials. Always it is useful. It basically builds trust among others. ಅಂದ್ರೆ ಜಾಸ್ತಿ ಏನು ಖರ್ಚಿಲ್ಲದೆ ಮಾಡುವಂತ ಆಕ್ಟಿವಿಟಿ. ಯಾಕೆಂದ್ರೆ ನಾವೀಗ ಒಂದು ಪರ್ಚೇಸ್ ಆನ್ಲೈನ್ ಅಲ್ಲಿ ಒಂದು ಪರ್ಚೇಸ್ ಮಾಡುವಾಗಲ್ಲ, ಫಸ್ಟ್ ನಾವು ಹೋಗಿ ರಿವ್ಯೂಸ್ ನೋಡ್ತೇವೆ, ಎಷ್ಟು ರಿವ್ಯೂಸ್, 5 ಸ್ಟಾರ್ 4 ಸ್ಟಾರ್. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟುಡೇ. ಕರೆಕ್ಟ್. ಸೊ ನಮ್ಮ ಹರಿಕೃಷ್ಣ ಒಳ್ಳವರೇ, ಈಗ ರಿಲೇಟೆಡ್ ಸರ್ವಿಸಸ್, ಈ ಸರ್ವಿಸ್ ಸೆಕ್ಟರ್ನಲ್ಲಿ ಯಾವ ರೀತಿಯಲ್ಲಿ ನಾವು ಈ ಬ್ರ್ಯಾಂಡ್ ಬಿಲ್ಡಿಂಗ್ ಅಥವಾ ನಿಮ್ಮ ಇದು IPR ಪ್ರೊಟೆಕ್ಷನ್ ಅದ್ರಗೋಸ್ಕರ ಏನೆಲ್ಲ ಆಕ್ಟಿವಿಟಿ ಮಾಡಬಹುದು? Actually, Services Act prior to 19... ಕೇಳುದಿಲ್ಲ ಸರ್, ಇಲ್ಲ ಇದು ನೀವು ಹೇಳಿ. ಸರ್ವಿಸಸ್, ಅಲೈಡ್ ಸರ್ವಿಸಸ್, ಇದರಲ್ಲಿ ನಮ್ಮ ಕ್ಯಾನಿ ಮೆಂಡರ್ಸ್ ಅವರೇ ಹೇಳಿ. ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇರ್ಬೋದು, ಅಥವಾ ನೀವು ಇಂಜಿನಿಯರಿಂಗ್ ಸರ್ವಿಸಸ್ ಇರ್ಬೋದು, ಆರ್ಕಿಟೆಕ್ಚರಲ್ ಸರ್ವಿಸಸ್ ಇರ್ಬೋದು, ಅಥವಾ ಒಂದು ಲೇಸನ್ ವರ್ಕ್. ಈಗ ಏನಾದರೂ ಒಂದು ಬಿಲ್ಡಿಂಗ್ ಮಾಡಬೇಕಾದ್ರೆ ಪ್ಲಾನ್ ಅಪ್ರೂವಲ್, ಮೂಡ ಅಪ್ರೂವಲ್ ಇಂದ ಹಿಡಿದು ಎಲ್ಲ ಡಾಕ್ಯುಮೆಂಟೇಶನ್ ಅದರದ್ದೆಲ್ಲ ಕಂಪ್ಲೀಟ್ ಮಾಡಿ ಕೊಡೋದು, ಅಂಥದ್ದೆಲ್ಲ ಸರ್ವಿಸಸ್ ಅನ್ನು ಯಾವ ರೀತಿಯಲ್ಲಿ ಅವರು ಮಾರ್ಕೆಟಿಂಗ್ ಮಾಡಬಹುದು? ಹೇಗೆ ಬ್ರ್ಯಾಂಡ್ ಬಿಲ್ಡಿಂಗ್ ಅದರಲ್ಲಿ ಮಾಡಿ? Such services, again, when it comes to branding, specifically branding, you have to give a value, and the value has to be recorded either through customer testimonials and other things. Apart from that, for marketing, people think that whether it is value for money. So wherever people basically recording the reviews of the customer. Secondly, there are so many platforms like you have Google reviews, Facebook, Instagram, all these pages. You can always create pages and try to post, or say for example consistent post, weekly 2 posts or something like that, so which is related to your site. Say for example you are doing one survey, say you are a survey company and you have recently done one survey. Take some screenshots, shots of the survey work is done, the way the work is done, try to upload in the pages, and try to also record some reviews of the customer who has taken a survey. So those particular helps to grow the particular brand in a localized area. But when you are going with a more nationalized, so there are companies like brand management companies, basically where, say for example right now when you are sitting in Bangalore and you have that potential to grow to a pan India market, it is very difficult to have your own marketing team when you are, so there are some brand management companies, so where they handle the complete brand management for you with a service fee. So you can always approach them and they will always give you a better services
They have the better technology and better Here also manpower. customer reviews also you can Yes, do. yes. There yes, also you yeah. can increase. For a, the- see, it's a very cost effective is taking the customer review. Very cost effective, where you are not actually adding on advertisements. Because when you are going for advertisement, you have to spend money. Here the customer is already there. You have to just take a video or a review and put it up. So that actually is free of cost, and that will give you more leads or more revenues compared to any kind of advertisement. ಅಂದ್ರೆ ನೀವೀಗ ಹೇಳುದೇನಂದ್ರೆ these are all services that should be system based rather than personified. Persona-based, yes. If it is personified, it depends on a particular person. But system based, if the system works, automatically things will will happen. happen. ಈಗ ನಾವು ನೋಡಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ತುಂಬಾ ಒಂದು ಅಡಾಪ್ಟ್ ಮಾಡಿದ್ದಾರೆ. ಈಗ ಇವನ್ ಕ್ರೆಡಿಟ್ ಕೂಡ ಡಿಜಿಟಲ್ ಮೋಡ್ ಅಲ್ಲಿ ಪರ್ಸನ್ಸ್ ಕ್ಯಾನ್ ಅಪ್ಲೈ. ಇವನ್ HDFC ಬ್ಯಾಂಕ್ ಇರು ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಡಿಜಿಟಲ್ ಮೋಡ್ ಅಲ್ಲಿ ಅಪ್ಲೈ Instant loan ಮಾಡ್ತಾರೆ and transfers, ಕ್ವಿಕ್ ಡಿಸ್ಪೋಸಲ್ ಮಾಡ್ತಾರೆ. ಆವಾಗ ಆಟೋಮೆಟಿಕಲಿ ದಟ್ ಸಿಸ್ಟಮ್ System, ವರ್ಕ್, yes, ನಾಟ್ ಎ yes, ಪರ್ಸನ್. yes. The experience of buying a particular ಹೋದ್ರೆ ಮ್ಯಾನೇಜರ್ ಮೂಡ್ ಹೇಗಿರ್ತಾರೆ, yeah. ಅವರು ಕರೆಕ್ಟ್ ಇರ್ತಾರ, ಅವ್ರಿಗೆ ಇಂಟ್ರೆಸ್ಟ್ ಉಂಟಾ ಇಲ್ವಾ ಅಂತ. ಬಟ್ when you put in the system, that system itself will take care of the user experience. How, see, the thing is, no, before how SBI was or any banking system was, they all changed to a much service oriented. So here right now what is happening, the customer, they are looking on the customer delight. So we always have to innovate on how to improve the customer experience in buying a particular product. Even when Coca-Cola, today whenever Coca-Cola or Pepsi, the new designs happen where the CEO actually walks into any supermarkets and takes up a can. He basically understands what is the where the particular location has to be, where the can has to be placed, what is the temperature. So he basically sees that feedback. So he basically takes that feedback and try to incorporate in the upcoming few sales or that product design. So that is how the product has been designed. So there is continuous need of improvement where you take the input from the customers and improvise your product so that the customer is always delighted in buying your product. That ease of buying is Correct. what we always have to innovate in a product. ಓಕೆ, ಈಗ ಒಳ್ಳ ಸರ್, ಈಗ ಪತಂಜಲಿ ಬಾಬಾ ರಾಮದೇವ್ ಅವರದ್ದು ಪತಂಜಲಿದು ಪ್ರಾಡಕ್ಟ್ ಮುಂಚೆ ಸ್ಟಾರ್ಟಿಂಗ್ ಬರುವಾಗ ಅವರು ಖಾಲಿ ನಿಮ್ಮ ಪತಂಜಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇಂದ ಸ್ಟಾರ್ಟ್ ಮಾಡಿ ಈಗ ಗೋಧಿ ಹಿಟ್ಟು ಕೂಡ ಪತಂಜಲಿ ಅವರು ಮಾಡ್ತಾ ಇದ್ದಾರೆ. ವಾಟ್ ಇಸ್ ದ ಸೀಕ್ರೆಟ್ ಆಫ್ ದೇಯರ್ ಸಕ್ಸಸ್ ಇನ್ ಬ್ರ್ಯಾಂಡ್ ಬಿಲ್ಡಿಂಗ್? You see, basically Ramdev Baba is a yoga expert. And he's also Ayurvedic medicine he started giving. Correct. So that became very popular. Correct. And all over India, of course, after BJP government come, they also actually supported them. As a result of which they were able to create a brand. Now today, the Patanjali brand is more than $6 billion it was. So they have created a brand and they outsmarted even the Unilever and all that in this thing. ನಮ್ದು So, then ಪ್ರಪಂಚದಲ್ಲಿ ಒಂದು 20 ಬ್ರ್ಯಾಂಡ್ ಯಾವ್ದಾವ್ದ್ರ ವ್ಯಾಲ್ಯೂ ಎಷ್ಟು, ಟಾಪ್ 20 ಬ್ರ್ಯಾಂಡ್, ಅದು ಕೂಡ ನಾವು ಹಾಕಿದ್ದೇವೆ ನಮ್ಮ ಸ್ಲೈಡ್ಸ್ ಅಲ್ಲಿ, ಅದನ್ನು ತೋರಿಸ್ತೇವೆ. Yes, yes. So Patanjali has now become one of the top brand of Bangalore, India. So they can definitely diversify into the various activities, including what they are telling the wheat and wheat product they can sell. In fact, they got also a COVID medicine also. They are recently they get into some litigation in Chennai High Court, but ultimately they have been cleared that that product is totally different and COVID what they are adopting is totally different. So therefore, Patanjali has been they have built a brand. Likewise, you take the case of Kingfisher. Kingfisher actually was a top brand about 10 years back. But after Malia defaulted and committed default to the banks and all that, the brand lost. In fact, some of the banks have pledged the Kingfisher brand and given the loan. But when they wanted to realize their money and auction, nobody came forward to buy that brand. There is also one more story about the Ganesh Pidi. Ganesh Pidi, about 30 years back, there was a dispute in the family and then they wanted to divide the properties and all that. So the chartered accountant was appointed as a court commissioner, could not assess the value of the trademark which they are having a logo of a Ganesha picture, which is being used for more than 70 years. Then ultimately court said we cannot divide the trademark and we let us auction it. So when it was auctioned, it was all other movable and immovable assets costed 2 crores. This particular logo costed 25 crores. So one of the brothers bought this for 25 crores. So that's how the value of a trademark. So trademark is a very important aspect. ಈಗ ನಮ್ಮ ಕ್ಯಾನಿ ಮೆಂಡೋನ್ಸ್ ಅವರೇ, ಈಗ ಯು ಆರ್ ಎ ಸರ್ಚ್ ಇಂಜಿನ್ ಸ್ಪೆಷಲಿಸ್ಟ್. ವಾಟ್ ಈಸ್ ದರ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ವಾಟ್ ಈಸ್ SEO, ಅದರ ಬಗ್ಗೆ ಸ್ವಲ್ಪ
ಬ್ರೀಫ್ ಮಾಡ್ಬೋದಾ? See, SEO is where you have a particular website, and when you are having a particular website, you need to always rank. So whenever someone searches for a particular product or services, Correct. and you have that particular services, you always have to reach you always want to reach on the top so that you are visible. So for that SEO is required, because right now what is happening in most of the search, we have something called as Google AdWords, where people who are, they are spending money on advertisement to be on the top. So if there are many startups who cannot afford to spend so much of money in advertisements. So SEO is required, where organically, without spending a lot of amount, you can reach at least on the first page. So basically your reach is much higher. If you are not, because see, few years back, just a normal website was more than enough for you to have a business running. But today SEO has been a very important aspect because of the advertisements. Because not all startups, basically specifically startups, they cannot spend 50 to 60,000 on an advertisements, Google advertisement, which are much of the very expensive things. So SEO is where you put particular keywords in your particular website. Like say for example, you basically sell spices. Okay, and you can have, say for example, you have one image, so you can put some keywords as spices in Mangalore or garam masala in Mangalore, or some keywords. So whenever someone searches a particular key, like masalas in Mangalore or someone, Mangalore masala or some curry items or something like that, your website is at least on the first page. So there will be some other advertisements also popped up, but you will be in the front page. So that basically helps you to bring your website on a first page, because see, when we search for anything, we don't go to the second, third or fourth ಜಸ್ಟ್ page. ಡಯಲ್ ಅಲ್ಲೆಲ್ಲ ಮಾಡ್ತಾರಲ್ಲ, ಹಾ. ಅವ್ರು ಹಣ ತಗೊಳ್ತಾರೆ, ಮತ್ತೆ ಅದು ಟಾಪ್ ಅಲ್ಲಿ ಬರೋದು, ಮತ್ತೆ ಇನ್ನೊಬ್ರು ಜಾಸ್ತಿ ಹಣ ಕೊಟ್ಟರೆ ಅವ್ರ ಮೇಲೆ ಬರುತ್ತೆ. Yeah, exactly. ಸೊ ದೆನ್ ಹೌ ಟು No, for that, see, SEO is only specific to the website. Now people say in Just Dial we are doing SEO, but it's not that relevant. So website, when I am talking about, it is only specific to the website that you have. Say for example, you have a particular website like Namma Kudla Mangalore. Now in Namma Kudla Mangalore, you can put all the keywords like programs, Tulu Nataka in Mangalore or something like that. So whenever someone searches Tulu Nataka or Tulu programs in Mangalore or Tulu something Mangalore coastal and all, so your website is basically popped up. So it is pertaining only to the website, not related to any Just Dial or a specific channels where you have listed. That means you can do this in your own website. Yes. And automatically you can get better. Better, because rating. without spending much amount. Because here what happens, SEO, if you know how to add it, because it's very much ತುಳುವಲ್ಲಿ easier. ಹೇಳ್ತೇವೆ ನೋಡಿ, ಬೆಲೆ ಕಮ್ಮಿ ಆವಡು, ಕುಂಟು ಎಡ್ಡೆ ಆವಡು, ಮಳ 15 ಆವಡು ಅಂತ. See, the reason of having, because right now SEO is not that relevant, because few years back advertisement was expensive. Today people know about advertisements. So people more about go on sponsor, they spend 100 rupees, 200 rupees on a Google advertisements and rank their website on the top. But what if a new customer, like a new businessman wants to, and he doesn't have much funds to put on advertisements, he can always use the best use of SEO and try to rank with zero cost. So that is SEO is the best way of getting. Yeah, it is basically known as a zero cost marketing or $0 marketing, what we saw. Yes. Okay, very nice. ಈಗ ಹೊಳ್ಳ ಸರ್ ಅವರೇ, ಈಗ some people may misrepresent in advertisements. So what is the remedy available to customer of a product under Consumer Protection Act? ಅವ್ರು ಮಿಸ್ರೆಪ್ರೆಸೆಂಟ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಕನ್ಸ್ಯೂಮರಿಗೆ what is the protection available? Recently, the Consumer Protection Act, ಹೌದು. recently Consumer Protection Act has been amended, where there is a consumer authority has been created. So you can lodge a complaint with that authority, where they have the powers to prosecute that person. For example, if somebody is deceiving the customer by counterfeit goods or misleading advertisements, if they are giving, that action can be taken even in the Consumer Protection Act by the consumer himself. If earlier what was happening, supposing counterfeit goods is there, the original company has to file a case. But supposing if the consumer buys one product and if he is deceived by the counterfeit goods, he can lodge a complaint with the consumer authority, who can take action and prosecute that person. Even so, also the misleading advertisement.
stating that ಇಷ್ಟು ದಿವಸದಲ್ಲಿ ವಾಸಿ ಆಗುತ್ತೆ ಈ ಕಾಯಿಲೆ, ಇದು ತಗೊಂಡ್ರೆ ಗ್ಯಾರಂಟಿ ಕೊಡ್ತೀವಿ ಅಂತೆಲ್ಲ misleading advertisement also they can be prosecuted on the Consumer Protection Act. That is the amendment which has been made by the government. Okay. And they also brought e-commerce companies under the company. ಏನು ಮುದ್ದೇನಾಗ್ತಿತ್ತು ಅಂದ್ರೆ ಈಗ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅವರು ಇದು ನಾವೆಲ್ಲ we are only facilitated, we are not responsible for the product ಅಂತ ವಾಶ್ ಅಪ್. But here now under the Consumer Protection Act they are also covered, so you can take legal action against them also. ಬಹಳ ಉತ್ತಮವಾಗಿ ಹೇಳಿದ್ರಿ. ಈಗ ಕ್ಯಾನಿ ಮಂಡೋಸ್ ಅವರೇ, ಸೊ ಯು ಟ್ರೈನ್ಡ್ ನಾವು ಮೋರ್ ದ್ಯಾನ್ 4,000 MBA ಸ್ಟೂಡೆಂಟ್ಸ್, ಎಂಟರ್ಪ್ರನರ್ಸ್, ಆ್ಯಂಡ್ ಯು ಕಂಡಕ್ಟೆಡ್ ವೇರಿಯಸ್ ವರ್ಕ್ಶಾಪ್ಸ್. Now, what are the employment opportunities in brand building business? Can you just brief? See, now branding, there are two aspects. One is the creative side. See, branding, when we talk about, it's more of creative sides. See, people when they are doing MBAs, you can always go as a part of a creative design if you are looking into creative. See, when it comes to branding, it doesn't matter you need to be an MBA. You need not have any degree. Say for example, in branding there is a creative aspects which involves visual design, color selections, logo design, those are all comes under graphics. So someone who is interested in creating, like in sketching, or have that idea of creativity, if more into creative design, he can always be a part of branding. And in branding, people who have done MBAs, they can always take up opportunities at brand management. See, currently I am handling one brand. So there are so many others of other people who handle more than 10-20 brands, because I currently am working. But there are some brand companies who take more than multiple brands from different verticals and try to market their products. So opportunities, see, if you have an understanding of an administration or how to run a company, how to run a business, and understanding in-depth fundamentals of marketing, you can always take up a field of start a company as a brand management company, where you take multiple brands and market it, and you can always earn a better compared to working for a single brand. If you are more into creative design, if you like more of a creative design, you can always opt into visual designs in a branding purpose, where you design merchandises, designs of logo, shirts, all That those. means there are plenty of opportunities Yes. in this sector. Yes. ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ, ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೂ ಸ್ಪೀಕಿಂಗ್? ಡಾಕ್ಟರ್ ಎ ಪಿ ಆಚಾರ್ಯ ಮಾತಾಡ್ತಿರೋದು. ಡಾಕ್ಟರ್ AP ಆಚಾರ್, ನಮ್ಮ ನಿಟ್ಟೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ CEO. ನೀವು ಕೂಡ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಅಲ್ವಾ? ಹಾಗೇನಿಲ್ಲ, ಮಾರ್ಕೆಟಿಂಗ್ ಸ್ಟೂಡೆಂಟ್ ಸರ್ ನಾನು. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್, ನಮ್ದು ಒಂದು 32 ಸ್ಟಾರ್ಟ್ಅಪ್ ಇದೆ ನಮ್ಮಲ್ಲಿ. ದೇ ಆರ್ ಜಸ್ಟ್ ಎಂಟರಿಂಗ್ ಇನ್ ಟು ಬಿಸಿನೆಸ್ ನಾವು. ಸೊ ದೇ ವಾಂಟ್ ಟು ಬಿಲ್ಡ್ ಎ ಬ್ರ್ಯಾಂಡ್ ಲೈಕ್ ನಮ್ಮ ಬಿಸಿನೆಸ್ ಟಾನಿಕ್ ಅಂತ ಬ್ರ್ಯಾಂಡ್ ಆಗಿ ಪಾಪ್ಯುಲರ್ ಆಗಿದ್ದಲ್ಲಾಗಿರಲಿ ನಮ್ಮ ಈ ಜನಮನದ ಲೋಕದಲ್ಲಿ. ಹಾಗೆ ನಮ್ಮ ಈ ಸ್ಟಾರ್ಟ್ಅಪ್ ಅನ್ನ ಹೇಗೆ ಬ್ರ್ಯಾಂಡ್ ಡೆವಲಪ್ ಮಾಡ್ಬೋದು, ಅವ್ರಿಗೆ ಯಾವ ತರ ನಾವು ಒಂದು ಅಡ್ವೈಸ್ ಕೊಡ್ಬೋದು, ನೀವು ಅವರಿಗೆ ಎಷ್ಟು ಖರ್ಚಾಗ್ತದೆ ಅದಕ್ಕೆ. ಓಕೆ. ಮತ್ತೆ ಇನ್ನೊಂದು ಪರ್ಸನಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಯಶಸ್ಸಿನಾಗಿರೋ ಒಂಥರ ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ ನಮ್ಮ ಈ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ. ಹಾಗೆ ನಮ್ಮ ಎಂಟರ್ಪ್ರಿನರ್ ಹೇಗೆ ಆ ತರ ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೋದು. ಈಗ ಅದೇ ಹೊಸ ಸ್ಟಾರ್ಟಪ್ನವರು, ಕ್ಯಾನಿ ಮೆಂಡೋನ್ಸ್ ಅವರೇ, ಹೊಸ ಸ್ಟಾರ್ಟಪ್ನವರು ಈಗ 32 ಸ್ಟಾರ್ಟಪ್ಸಿಗೆ ಇನ್ಕ್ಯುಬೇಟ್ ಮಾಡಿ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ. ಹೌ ಟು ಮೇಕ್ ಬ್ರ್ಯಾಂಡ್ ಬಿಲ್ಡಿಂಗ್ ಫಾರ್ ದೆಮ್? First step is, as Mr. Dr. Holla said, that first have a trademark registered. Once you have a trademark registered, have a website and take all the domains, whatever domains are relevant to your websites, like to your particular business name, take it and keep, which acts as an asset. Second, just for the marketing purpose, you have to identify, before you actually start with sales and marketing, you need to identify what is the USP, unique selling. You have to understand the USP of your particular product, like what is the value that you give to a customer while the customer buys your particular product. So once you identify that, then you can go into creation of pages, like in social media, always create some post and try to market it. So that is basically a secondary process that comes. But if you really want to create a brand, you need to have the vision of a company, because branding altogether defines the vision, the customer, the USP, the unique selling product, what you want to give to the customer. So if you have that in mind,
then you almost done 50 to 60% of your work. Now when it comes to costing, I think initial brand building, so brand building actually no cost involved, very less compared to running a business. So your operational expenses would come to around 30 to 40,000 per month, but creation of the brand is just before you start, hardly it would be like within 10 to 15,000 you are done with most of your branding if you are doing it alone. ಈಗ ಹೊಳ್ಳ ಸರ್, ಈಗ ಯಾರಾದರೂ ಈಗ IPR ಅಪ್ಲೈ ಮಾಡೋದಾದ್ರೆ ಎಷ್ಟು ಖರ್ಚಾಗ್ತದೆ ಈಗ ಹೊಸದಾಗಿ ಸ್ಟಾರ್ಟ್ಅಪ್ನವರಿಗೆ? ಅವರು ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ದೇ ಹ್ಯಾವ್ ಟು ಕಂಡಕ್ಟ್ ಎ ಸರ್ಚ್. ಸೊ ಸರ್ಚ್ ಹೇಗೆ ಮಾಡ್ಬೇಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೋರ್ಡ್ ಇದೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫೀಸ್ ಇದೆ, ಅದ್ರಲ್ಲಿ ಸರ್ಚ್ ಇಂಜಿನ್ ಇದೆ. ಸರ್ಚ್ ಇಂಜಿನ್ ಅಲ್ಲಿ ಅವರು ಒಂದು ನೇಮ್, ವಾಟ್ ಎವರ್ ದ ನೇಮ್ ದೇ ವಾಂಟ್ ಟು ಅಡಾಪ್ಟ್, ಬ್ರ್ಯಾಂಡ್ ನೇಮ್, ಅದನ್ನ ಸರ್ಚ್ ಮಾಡ್ಬೇಕು. ಎಷ್ಟು ಖರ್ಚಾಗ್ತದೆ ಅದಕ್ಕೆ? ಕೇಳ್ತಾ ಇದ್ದಲ್ಲ, ಸರ್ಚಿಗೆ ಖರ್ಚುಂಟಾ? Search, it can be done by themselves by going to the website. They can do it. They don't have to engage anybody to do it. So once the search report is clear, then they can apply for registration. They can apply either online or they can submit application through attorney, or they can physically apply. So for a company, registration of trademark costs 9,000 rupees initial application fees. Plus of course attorney expense and all is different. So 9,000 per brand, not for the all brands. If they have 10 brands, then they have to spend 90,000. If they have one brand, 9,000 rupees. In case of individual, cost 4,000 rupees. So this is the initial expense they have to receive. ಸ್ಟಾರ್ಟ್ಅಪ್ ಅವರಿಗೆ ಕನ್ಸೆಷನ್ ಉಂಟಲ್ಲ, ಸ್ಟಾರ್ಟ್ಅಪ್ ರೆಕಾಗ್ನಿಷನ್ ಇದ್ದವರಿಗೆ ಕನ್ಸೆಷನ್ ಉಂಟು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ನೋ ಗವರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ಸಮ್ ಅಟಾರ್ನೀಸ್. ಓನ್ಲಿ ದೇ ವಿಲ್ ಡೀಲ್ ವಿತ್ ದ ಸ್ಟಾರ್ಟ್ಅಪ್ ಕಂಪನೀಸ್. ಸೊ ಯು ಹ್ಯಾವ್ ಟು ಗೋ ಥ್ರೂ ದೆಮ್. If you go through the private attorney, it will cost more. If you go through the startup company, they also give the subsidy of 10,000 plus also 50% concession the rate. Then you have to approach the government of India. Trademark registry. Okay. So they have got a ಡಾಕ್ಟರ್ AP ಆಚಾರ್ ಲೈನ್ ಅಲ್ಲಿ ಇದ್ದಾರಾ? Yes sir, yes sir. ಎನಿ ಅದರ್ ಕ್ವಶನ್? ಅದೇ ಪರ್ಸನಲ್ ಬ್ರ್ಯಾಂಡಿಂಗ್ ಹೇಗೆ ಬಿಲ್ಡ್ ಮಾಡೋದು? ಕಂಪನಿ ಬಿಲ್ಡ್ ಮಾಡಿದಾಗ ನಮ್ ಕೆಲವರಿಗೆ ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ರೆ ಹೇಗೆ ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಬಹುದು ಕ್ಯಾನಿ ಅವರೇ? See, I will give you a basic example of how Business Tonic is today. So you have created content where you interview and we talk about a particular business tonic. So you are actually creating it. So people are viewing this business tonic only because they are seeing that value. They get to learn about, last episode there was content on share market. Today they are knowing under. So there is an educational giveaway that you are giving. So similarly when it comes to personal branding also, you should have some giveaway. Say for example if someone is good in HR, who likes to talk about more about human HR in employment scaling or employment attribution in the particular workspace, you can have few lectures or few talks basically on a video where you can post it up. So the moment people will start consuming your content, you are creating a brand of yourself. Okay. So today when it comes to sales or marketing or business entrepreneur, we talk about Vivek Bindra. So Vivek Bindra is a motivational speaker, as well as he gives a lot of talks about marketing and sales. So similar way we have Gary V, again is a motivational. ಡಾಕ್ಟರ್ ಚಂದ್ರಕಾಂತ್ ಭಟ್ ಅಂತಿದ್ದಾರೆ, ಅವರು NRI ಮನಿ ಕ್ಲಿನಿಕ್ ಅಂತ ಹೇಳಿ ಮಾಡಿ ಆಗಾಗ ಯೂಟ್ಯೂಬ್ ಅಲ್ಲಿ ಅವರು ಶಾರ್ಟ್ ವಿಡಿಯೋಸ್ ರಿಲೀಸ್ ಮಾಡ್ತಾರೆ. So whatever we feel is our strength, say for example HR, marketing, or anything that we have a knowledge, so we have to start with a smaller topics and give it out as in YouTube or social media. So what happens when people start consuming, people consider yourself as a brand. So today in YouTube, I think CA Rachana Ranade is one of the top, she's very popular in terms of stock market teaching in YouTube. So whenever, so something like that. So she has, in order to make people to see the film, you have to release the trailer. Exactly. Based on the trailer, people will try to see the film. AP ಆಚಾರ್ ಅವರಿಗೆ ನಿಮ್ಮ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಈಗ ರೀಬ್ರ್ಯಾಂಡಿಂಗ್, ವಾಟ್ ಈಸ್ ರೀಬ್ರ್ಯಾಂಡಿಂಗ್? ಈಗ ಮುಂಚಿದ ಬ್ರ್ಯಾಂಡ್ ಸ್ವಲ್ಪ ರಿಡಂಡೆಂಟ್ ಆಗ್ತಾ ಹೋದಾಗ ಅದನ್ನು ರೀಬ್ರ್ಯಾಂಡಿಂಗ್ ಮಾಡೋದು ಹೇಗೆ, ರೀಬಿಲ್ಡ್ ಮಾಡೋದು ಹೇಗೆ, ಅದರ ಬಗ್ಗೆ ಏನಾದರೂ ಹೇಳ್ಬೋದಾ?
See, rebranding works where you want to see. There are two ways. Either you want to enter, say for example, right now we want to enter into some US market, so we can rebrand it. Or you see the customer segment are not good. Say for example, I will give you a basic case study of what Maruti Suzuki did. Maruti Suzuki had luxury cars. Maruti Suzuki, when we talk about, we have the positioning of a Maruti Suzuki is affordable cars. Correct. Maruti Suzuki in between, in the year of 2014, 2013, they launched products, expensive cars of 20-25 lakhs, but they did not come into market. It did not sell. So what they did, they rebranded something called as Nexa, completely different. So the customer, they are selling the same product, but they are basically focusing on a different customer segment. So rebranding works where you don't suddenly want to you want to cater to a different particular group of people without damaging your current customer base. That is one case scenario. Second case scenario is that when someone acquires, there is one brand which is actually going down. It has lost its market value, it has some problems. So whenever it goes to acquisition, say for example, there is one particular store who have more than 300 stores in India, but the quality is not good. Now it has gone for a sell-off. So when someone comes, he cannot do it. It's basically difficult. See, if something goes into people's mind saying that, okay, this product is, they don't serve good food, something like that. So it is very difficult to remove. So in such case, rebranding helps where people, so you have control over the same assets, but you rebrand it in such a way people think it's something new. So they will come and at least try to experience it. So that is basically removing of the bad omen and bringing up something new in a current. So that is where rebranding basically helps. ಓಕೆ, ನಮ್ಮ ಹರಿಕೃಷ್ಣ ಹೊಳ್ಳವರೇ, ಇದೀಗ ಕೊನೆಯದಾಗಿ ಈಗ ಸಮಯ ಮುಗಿತಾ ಬಂತು. ಸಮ್ಮರಿ, ನಿಮ್ಮ ಒಂದು ಒಪಿನಿಯನ್ ಈ ಬ್ರ್ಯಾಂಡಿಂಗ್ ಬಗ್ಗೆ ನಮ್ಮ ಬಿಸ್ನೆಸ್ ಕಮ್ಯುನಿಟಿಯವರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ಹೇಳ್ಬೋದಾ? ಯಾವ ರೀತಿ ಏನು ಮಾಡಬೇಕು ಅವರು? ಮೊದಲನೇದಾಗಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಅವ್ರು ಏನು ಬ್ರ್ಯಾಂಡ್ ಮಾಡಬೇಕು, ಅದನ್ನ ಯಾವ ತರ ಪ್ರೊಡಕ್ಷನ್ ಮಾಡಬೇಕು ಥಿಂಕ್ ಮಾಡಬೇಕು. ಸೊ ಬೇರೆ ಹೆಸರು ಹಾಕೊಂಡ್ರೆ ಅವರು ಸ್ಪೆಂಡ್ ಮನಿ ಆನ್ ದ ಲಿಟಿಗೇಷನ್ ಓನ್ಲಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಈಸ್ ನೇಮ್. ಮತ್ತೆ ಇನ್ನೊಂದು ಅಂದ್ರೆ ಕ್ಯಾಚಿ ನೇಮ್ ಇರಬೇಕು. ಇಟ್ಸ್ ವೆರಿ ಕ್ಯಾಚಿ ನೇಮ್, ಸೊ ಇಟ್ ಕ್ಯಾನ್ ಅಟ್ರಾಕ್ಟ್ ದಿ ಕನ್ಸ್ಯೂಮರ್ಸ್. ಕರೆಕ್ಟ್. Apply for registration of trademark and then get it registered so that others will not copy it. Then subsequently it comes to marketing. Marketing also has to be done. For example, I will tell you one small story. Manikchand anta ಒಂದು ಗುಟ್ಕಾ ಕಂಪನಿ, ಅವರು ₹1000 ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ became a very big company. ಬಟ್ ಇನ್ನೊಂದು ಕಂಪನಿ ಮಲಿಕ್ಚಂದ್ ಅಂತ ಇತ್ತು, ಅವರು 10 ವರ್ಷ ಮೊದಲೇ ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಿದ್ರು. ಅವ್ರು ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಿದ್ರು, ಅವ್ರು ಟ್ರೇಡ್ ಮಾರ್ಕ್ ಯೂಸ್ ಮಾಡ್ತಿದ್ರು. ಮಣಿಚಂದ್ ಅವರು ಪ್ರೊಟೆಕ್ಟ್ ದೇರ್ ನೇಮ್. ಸೊ ₹1000 ಕೋಟಿ ಖರ್ಚು ಮಾಡೋರು ಸಹ ಅವ್ರ ಬ್ರ್ಯಾಂಡ್ ನೇಮ್ ಉಳಿಸ್ಕೊಳ್ಳೋಕೆ ಆಗಿಲ್ಲ. ಸೊ ದೇ ಲಾಸ್ಟ್ ದ ಮಾರ್ಕೆಟ್ ಅಂಡ್ ದೇ ಹ್ಯಾವ್ ಟು ಚೇಂಜ್ ದ ನೇಮ್. ಸೊ ಆದ್ರಿಂದ so don't get into legal tangles. Better adopt a trademark which is very clear and take consultation from the legal experts and then only adopt a trademark. So supposing if you build a brand name under a particular name without taking the legal protection, then whole thing will go, your business will be ruined. So even you have to wind up the business. So better don't do that. That's what my advice. Okay, ಈಗ ಕೊನೆಯದಾಗಿ ಈ ಬ್ರ್ಯಾಂಡಿಂಗ್ ಅನ್ನೋದು ನಮ್ಮ ಒಂದು ಬಿಸ್ನೆಸ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಹೌ ಬ್ರ್ಯಾಂಡ್ ಕ್ರಿಯೇಟ್ಸ್ ವಾಟ್ ಯು ಕ್ಯಾನ್ ಸೇ ಗುಡ್ ವಿಲ್ ಅಂತ ಹೇಳ್ಬೋದು, ಎಂಟರ್ಪ್ರೈಸ್ ವ್ಯಾಲ್ಯೂ ಅದನ್ನು ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತೇವೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ನಮ್ಮೊಂದಿಗೆ ಇವತ್ತು ಇರುವರು ತಜ್ಞರು, ಅಡ್ವೊಕೇಟ್ ಹರಿಕೃಷ್ಣ ಹೊಳ್ಳ, ಹೈಕೋರ್ಟ್ ಅಡ್ವೊಕೇಟ್ ಆ್ಯಂಡ್ IPR ಕನ್ಸಲ್ಟೆಂಟ್ ಫ್ರಮ್ ಬ್ಯಾಂಗ್ಳೂರ್, ಹಾಗೂ ಕ್ಯಾನಿ ಮಂಡೋನ್ಸಾ ಮಾರ್ಕೆಟಿಂಗ್ ಎಕ್ಸ್ಪರ್ಟ್. ಇವರಿಬ್ಬರು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಈ ನಮ್ಮ ಬ್ರ್ಯಾಂಡಿಂಗ್ ಸ್ಟ್ರಾಟಜೀಸ್ ಇನ್ ಬಿಸ್ನೆಸ್ ಇದರ ಬಗ್ಗೆ ನೀವು ಹಂಚಿಕೊಂಡಿದ್ದೀರಿ. ಬ್ರ್ಯಾಂಡಿಂಗಿನ ಒಂದು ಇಂಪಾರ್ಟೆನ್ಸ್ ಏನು, ಬ್ರ್ಯಾಂಡಿಂಗನ್ನು ವಾಟ್ ಆರ್ ದಿ ಡೂಸ್ ಆ್ಯಂಡ್ ಡೋಂಟ್ಸ್ ಇದರ ಬಗ್ಗೆ ನಾವು ಕೂಡ ಸವಿಸ್ತಾರ ಚರ್ಚೆ ಮಾಡಿದ್ದೀರಿ. ನೀವು ಹರಿಕೃಷ್ಣ ಹೊಳ್ಳ ಸರ್ ಆ್ಯಸ್ ವೆಲ್ ಆ್ಯಸ್ ನಮ್ಮ ಕ್ಯಾನಿ ಮಂಡೋನ್ಸಾ, ನಿಮ್ಮ ಒಂದು ಅಪಾರವಾದ ಅನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದಕ್ಕೆ ನಿಮಗೆಲ್ಲರಿಗೂ ಈ ನಮ್ಮ ಕುಡ್ಲ ವಾಹಿನಿ ಪರವಾಗಿ ಹಾಗೂ
ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ಸ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಎಂದು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ಎಲ್ಲ ನಮ್ಮ ಇಷ್ಟುವರೆಗಾದ ಎಲ್ಲ ಸಂಚಿಕೆಯ ಕಾರ್ಯಕ್ರಮವನ್ನು ನಾವು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.